ಎಲ್ ಭೈರಪ್ಪನವರ ಕಾದಂಬರಿಗಳನ್ನು ಆಧರಿಸಿದಂತಹ ಅಷ್ಟಾವಧಾನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಕಾರ್ಯಕ್ರಮದ ಪ್ರಾರಂಭ ಒಂದು ಸರಸ್ವತಿ ಸ್ತುತಿಯಿಂದ. ಸಾಯಿ ಗಣೇಶ್ ಅವರು. ಮಾಮವ ಸರಸ್ವತಿ ಮಾಮವ ಸರಸ್ವತಿ ಅಂಬ ಮಾಮವ ಸರಸ್ವತಿ ವರತಾಮರ ಶಾಸನ ಯುವತಿ ಅಂಬ ಮಾಮವ ಸರಸ್ವತಿ ಸೋಮವದನೆ ಸೋಮವದನೆ ಸರಸಿಜ ಸದನೆ ಕುವಲಯದಳ ನಯನೆ ಸೋಮವದನೆ ಸರಸಿಜ ಸದನೆ ಕುವಲಯದಳ ನಯನೆ ಕಾಮಿತಾರ್ಥದಾಯಿನಿ ಸುರದನೆ ಕಾಮಿತಾರ್ಥದಾಯಿನಿ ಸುರದನೆ ಕಾಮಿತಾರ್ಥದಾಯಿನಿ ಸುರದನೆ ಶಾರದಾ ಶುಭ್ರ ವರ್ಣದನೆ ಮಾರ್ಗ ಹಿಂದೋಳರಾಗನುರಕ್ತೆ ಮಾರ್ಗ ಹಿಂದೋಳರಾಗನುರಕ್ತೆ ರಾಗರತ್ನ ಬಿಂಬಧರಯುಕ್ತೆ ಮಾರ್ಗ ಹಿಂದೋಳರಾಗನುರಕ್ತೆ ರಾಗರತ್ನ ಬಿಂಬಧರಯುಕ್ತೆ ಸದಾ ಶಿವಕೃತ ಗೀತಾಸಕ್ತೆ ಸದಾ ಜ್ಞಾನ ಪ್ರದಾಯಕ ಹಸ್ತೆ ಸದಾ ಶಿವಕೃತ ಗೀತಾಸಕ್ತೆ ಸದಾ ಜ್ಞಾನ ಪ್ರದಾಯಕ ಹಸ್ತೆ ಮಾಮವ ಸರಸ್ವತಿ ವರತಾಮರ ಶಾಸನ ಯುವತಿ ಅಂಬ ಮಾಮವ ಸರಸ್ವತಿ ನಮಸ್ಕಾರ. ಡಾಕ್ಟರ್ ಎಸ್ ಎಲ್ ಭೈರಪ್ಪ ಕಾದಂಬರಿ ಪ್ರಿಯರ ಕೂಟ ಅಂತ ಹೇಳಿ ನಾವು ಫೇಸ್ಬುಕ್ನಲ್ಲಿ ಒಂದು ಗ್ರೂಪ್ನ ಮಾಡ್ಕೊಂಡಿದ್ದೀವಿ. ಇದರ ಸಂಖ್ಯೆ ಸುಮಾರು ಒಂದು 10,000 ದಾಟಿದೆ. ಈ ಗ್ರೂಪಿನ ವಿಶೇಷ ಏನು ಅಂದರೆ ಇದರಲ್ಲಿ ಶುದ್ಧ ಸಾಹಿತ್ಯದ ವಿದ್ಯಾರ್ಥಿಗಳು ಅಂತ ಹೇಳಿ ಯಾರೂ ಇಲ್ಲ. ಇರುವರೆಲ್ಲ ಇಂಜಿನಿಯರ್ಸು, ಡಾಕ್ಟರ್ಸು, ವೈದ್ಯರು, ಅಡ್ವೊಕೇಟ್ಗಳು, ಇಂಥವರೇ ನಾವು ಭೈರಪ್ಪನವರ ಕಾದಂಬರಿಗಳ ಬಗ್ಗೆ, ಅದರ ಪಾತ್ರಗಳ ಬಗ್ಗೆ, ಅದರಲ್ಲಿ ಚರ್ಚಿತವಾಗಿರುವಂತಹ ವಿಚಾರಗಳ ಬಗ್ಗೆ ಸತತವಾಗಿ ದಿನವೂ ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೋತಾ ಇರ್ತಾರೆ. ಇನ್ನೊಂದು ವಿಶೇಷ ಏನು ಅಂದರೆ ಹೆಚ್ಚಿನ ಜನ ಯುವಕರಿದ್ದಾರೆ, 20 ರಿಂದ 30-35 ವರ್ಷದ ಒಳಗಿರುವಂಥವರು. ಈ ಕಾದಂಬರಿ ಪ್ರಿಯರ ಕೂಟದ ಸಂಖ್ಯೆ 10,000 ದಾಟಿದಾಗ ಒಂದೇನಾದರೂ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ವಿ. ಅದೇ ಸಮಯಕ್ಕೆ ಸರಿಯಾಗಿ ಶತಾವಧಾನಿ ಗಣೇಶರು ಭೈರಪ್ಪನವರ ಬಗ್ಗೆ ಒಂದು ಪದ್ಯವನ್ನು ರಚನೆ ಮಾಡಿದರು. ಆ ಪದ್ಯನ ನನಗೆ ಇಮೇಲ್ ಮಾಡಿದರು ಹೀಗೆ ಯಾವುದೋ ಒಂದು ಸಂದರ್ಭದಲ್ಲಿ. ಆ ಪದ್ಯ ನೋಡ್ಬಿಟ್ಟು ನಾನು ಗಣೇಶ್ ಸರ್ಗೆ ರಿಪ್ಲೈ ಮಾಡಿದೆ, ನೀವು ರಾಮಾಯಣಾವಧಾನ, ಭಾರತಾವಧಾನ, ಶಂಕರಾವಧಾನ, ಅದ್ವೈತಾವಧಾನ ಅಂತ ಮಾಡಿದ್ದೀರಾ, ಭೈರಪ್ಪನವರ ಕಾದಂಬರಿಗಳ ಬಗ್ಗೆ ಯಾಕೆ ನೀವು ಒಂದು ಅವಧಾನವನ್ನು ಮಾಡಬಾರ್ದು ಅಂತ ನಾನು ರಾತ್ರಿ 10 ಇಮೇಲ್ ಮಾಡಿದೆ. ಗಣೇಶ್ ಸರ್ ರಾತ್ರಿ 12 ಗಂಟೆಗೆ ರಿಪ್ಲೈ ಮಾಡಿದ್ರು, ಯಾಕೆ ಆಗಬಾರ್ದು, ಮಾಡೋಣ ಅಂತ. ಅದಾದ ನಂತರ ಗಣೇಶ್ ಸರ್ ಮನೆಗೆ ಹೋಗಿ ಇದ್ರ ಬಗ್ಗೆ ಚರ್ಚೆ ಎಲ್ಲ ಮಾಡಿ ನಂತರ ಭೈರಪ್ಪನವ್ರನ್ನ ಪರ್ಮಿಷನ್ ಕೇಳಿದಾಗ ಅವರು ಮಾಡಿ ಅಂತ ಹೇಳಿದ್ರು. ಹೀಗಾಗಿ ಇವತ್ತು ಈ ಅಷ್ಟಾವಧಾನವನ್ನು ಏರ್ಪಾಡು ಮಾಡಿದ್ದೀವಿ. ಇದು ಶತಾವಧಾನಿ ಗಣೇಶರ 1117ನೇ ಅಷ್ಟಾವಧಾನ. ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಸ್ವತಃ ಭೈರಪ್ಪನವರೇ ಬಂದಿದ್ದಾರೆ. ಆಧುನಿಕ ಕನ್ನಡ ನಿಘಂಟಿನ ಪಿತಾಮಹ ಅಂತ ಹೇಳ್ಬೋದು ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯನವರು. ಕುವೆಂಪು ಭಾಷಾ ಭಾರತೀಯ ಹಿಂದಿನ ಅಧ್ಯಕ್ಷರಾಗಿದ್ದಂಥವರು ಮತ್ತೆ ಭೈರಪ್ಪನವರ ಮಂತ್ರವನ್ನು ಹಿಂದಿಗೆ ಭಾಷಾಂತರ ಮಾಡಿದಂಥ ಪ್ರಧಾನ ಗುರುದತ್ತರು ಬಂದಿದ್ದಾರೆ. ಕವಿಗಳು ಶೇಕ್ಸ್ಪಿಯರ್, ಈಲಿಯಟ್ಸ್ನ ಕನ್ನಡಿಗರಿಗೆ ಹೆಚ್ಚು ಪರಿಚಿತರಾಗುವಂತೆ ಮಾಡಿದಂಥ ಲಕ್ಷ್ಮೀನಾರಾಯಣ ಭಟ್ರು ಬಂದಿದ್ದಾರೆ. ಭೈರಪ್ಪನವರು ಹಲವಾರು ಕಾದಂಬರಿಗಳನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದಂಥ ಶಾಂತಕುಮಾರಿ ಅವರಿದ್ದಾರೆ. ಹಿರಿಯ ಪತ್ರಕರ್ತರಾದಂಥ ಗಡಂಗೆರೆ ನಾಗರಾಜ್ ಅವರು ಬಂದಿದ್ದಾರೆ. ನಾಡೋಜ SR ರಾಮಸ್ವಾಮಿ ಅವರು ಬಂದಿದ್ದಾರೆ. ಇನ್ಫೋಸಿಸ್ ಫೌಂಡೇಶನ್ನ ಚೇರ್ಪರ್ಸನ್ ಆದಂಥ ಸುಧಾಮೂರ್ತಿ ಅವರು, ಪ್ರೊಫೆಸರ್ S ರಾಮಸ್ವಾಮಿ ಅವರು,
ಎಸ್ ರಂಗನಾಥ್ ಅವರು. ಎಸ್ ರಂಗನಾಥ್ ಅವ್ರನ್ನ ವಿಶೇಷವಾಗಿ ನೆನಪಿಸ್ಕೊಳ್ಳೇಬೇಕಾದಂಥ ಸಂದರ್ಭ. ಈ ಹಾಲ್ ನಮಗೆ ಸಿಗಬೇಕಾದ್ರೆ ರಂಗನಾಥ್ ಅವರಿಂದಲೇ ಬಹಳ ಸಹಾಯ ಆಗಿದೆ. ಹಾಗಾಗಿ NMKRV ಕಾಲೇಜು ಮತ್ತು RV ಕಾಲೇಜಿನ ಮ್ಯಾನೇಜ್ಮೆಂಟು ಮತ್ತು ರಂಗನಾಥ್ ಅವರನ್ನ ನಾವು ವಿಶೇಷವಾಗಿ ಸ್ಮರಿಸ್ಕೋಬೇಕಾಗತ್ತೆ. ರಂಗನಾಥ್ ಸರ್ ನನಗೆ ರಾತ್ರಿ ಕೂಡ ಫೋನ್ ಮಾಡಿ ಹಾಲೆಲ್ಲ ಸರಿಯಾಗಿದೆಯಾ ಅಂತ ಕೇಳಿದ್ರು. ಅದು ಅವ್ರಿಗೆ ಕಾರ್ಯಕ್ರಮದ ಬಗ್ಗೆ ಇಟ್ಟಂತಹ ಪ್ರೀತಿ. ಇದರ ಜೊತೆಗೆ ಹಲವಾರು ಪತ್ರಕರ್ತ ಮಿತ್ರರು ಬಂದಿದ್ದಾರೆ, ಅವ್ರಿಗೂ ಆತ್ಮೀಯವಾದ ಸ್ವಾಗತ. ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಹಲವಾರು ಜನ GB ಹರೀಶ್ ಅವರು ಇರ್ಬೋದು, ಬೇರೆ ಪತ್ರಕರ್ತರು ಇರ್ಬೋದು, ಆರ್ಟಿಕಲ್ಗಳು ಬರೆದಿದ್ರು. ಅವರಿಗೆಲ್ಲ ಬಹಳ ಧನ್ಯವಾದವನ್ನು ಸೂಚಿಸ್ತೀನಿ. ಈಗ ಅವಧಾನಿಗಳು ಮತ್ತು ಪ್ರೇಕ್ಷಕರು ಆಗಮಿಸಬೇಕು ಅಂತ ಬಂದೆ. ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮ 15 ನಿಮಿಷ ತಡವಾಗಿರೋದಕ್ಕೆ ಆಯೋಜಕರನ್ನ ಕ್ಷಮಿಸಿ ಅಂತ ಎಲ್ಲರನ್ನೂ ಕೇಳ್ತಾ ಇದ್ದೀನಿ. ಯಾಕೆಂದರೆ ಸುಮಾರು 1 ಗಂಟೆ ಮುಂಚೆಗೆ ಎಷ್ಟೋ ಜನ ಬಂದು ಎಲ್ಲ ಆತ್ಮೀಯರಾದ ಅವಧಾನ ರಸಿಕರು, ಭೈರಪ್ಪನವರ ಕಾದಂಬರಿಯ ಪ್ರಿಯರು ಬಂದಿದ್ದೀರಾ. ಹಾಗಾಗಿ ಯಾವುದಕ್ಕಿಂತ ಹೆಚ್ಚಾಗಿ ಬೆಲೆ ಕೊಡಬೇಕಾದದ್ದು ಸಮಯ. ಅದು ಸ್ವಲ್ಪವೂ ಕಷ್ಟವಾಗುವಂತೆ ನಡೆಯಬೇಕು. ಜೊತೆಗೆ ಕಾರ್ಯಕ್ರಮದ ಅವಧಿ ಕೂಡ ನಿರ್ದಿಷ್ಟವಾಗಿದೆ. ಇದು ಮುಗಿದ ಒಡನೆಯೇ ಮತ್ತೊಂದು ಕಾರ್ಯಕ್ರಮ ಈ ವೇದಿಕೆಯಲ್ಲಿರೋದ್ರಿಂದ ಪ್ರೇಕ್ಷಕರಿಗೆ ಎಲ್ಲ ಸ್ವಲ್ಪ ಬಿಗಿಯಾಗಿ ನಡೆಯಬೇಕು ಅವಧಾನ ಅಂತ ನಾನು ಪ್ರಾರ್ಥನೆ, ಜ್ಞಾಪನ ಎರಡು ಮಾಡುತ್ತಿದ್ದೀನಿ. ಇಂದು ನನ್ನ ಜೀವನದ ಒಂದು ಸುದಿನ. ವಿಶೇಷವಾದಂಥ ಒಂದು ಅವಧಾನ ಮಾಡುವ ಅವಕಾಶ ಬಂದಿದೆ. ಅದಕ್ಕಾಗಿ ಭೈರಪ್ಪನವರ ಕಾದಂಬರಿಗಳನ್ನು ಅಧ್ಯಯನ ಮಾಡುವ, ಆಸ್ವಾದ ಮಾಡುವ ಆ ರಸಿಕರ ಒಕ್ಕೂಟ ಸಹಸ್ರವನ್ನು ಮುಟ್ಟಿದ ಸಂತೋಷಕ್ಕಾಗಿ ನಡೆಸ್ತಾ ಇರುವ ಸಮಾರಂಭದಲ್ಲಿ ನನಗೆ ಅವಕಾಶ ಕೊಟ್ಟಿದೆ. ಅದಕ್ಕಾಗಿ ಅವರೆಲ್ಲರಿಗೆ ಹಾರ್ದಿಕವಾದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತೀನಿ. ಅಂತೆಯೇ ಈ ಕಾರ್ಯಕ್ರಮಕ್ಕೆ ಅನೇಕ ವಿದ್ವಜ್ಜನರು, ಕವಿ ಕಲಾವಿದರು, ಸಹೃದಯರು ಎಲ್ಲ ಬಂದಿದ್ದೀರಾ. ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತೀನಿ. ಆಮೇಲೆ ನನ್ನ ಅವಧಾನಗಳಲ್ಲಿ ಅನೇಕತ್ರ ಪಾಲ್ಗೊಂಡು ಬೇರೆ ಬೇರೆ ವಿಭಾಗಗಳಲ್ಲಿ ನಿರ್ವಾಹ ಮಾಡಿ ಸ್ವಯಂ ಕವಿಗಳಾಗಿ, ವಿದ್ವಾಂಸರಾಗಿ, ಸರ್ಜನಶೀಲ ಲೇಖಕರಾಗಿ ಇರ್ತಕ್ಕಂಥ ನನ್ನ ಸ್ನೇಹಿತರು ಪ್ರೇಕ್ಷಕ ವರ್ಗದಲ್ಲಿ ಬಂದಿದ್ದಾರೆ. ಇದೊಂದು ವಿಶಿಷ್ಟವಾದ ಅವಧಾನ ಅಂತ ಹೇಳಿದೆ. ಈ ರೀತಿಯಾದ ಅವಧಾನಗಳು ಹಿಂದೆ ಮಾಡಿದ್ದುಂಟು. ಅದು ಶಂಕರಾಚಾರ್ಯನ ಕುರಿತಾದದ್ದು, ಅದ್ವೈತವನ್ನು ಕುರಿತಾದದ್ದು, ರಾಮಾಯಣ ಮಹಾಭಾರತವನ್ನು ಕುರಿತಾದದ್ದು, DVG ಅವರ ಕುರಿತಾದದ್ದು, ಕಾಳಿದಾಸನ ಕುರಿತಾದದ್ದು, ಶಂಕರ ನಾಟ್ಯ ಅವಧಾನ, ಈ ರೀತಿಯಾಗಿ ಪ್ರತ್ಯೇಕವಾದ ಅವಧಾನ, ಶ್ರೀಕೃಷ್ಣನ ಕುರಿತು ಹೀಗೆಲ್ಲ. ಆದರೆ ರಕ್ತಮಾಂಸಗಳಿಂದ ಕೂಡ ನಮ್ಮ ಎದುರಿಗೆ ಇರ್ತಕ್ಕಂಥ ಒಬ್ಬ ಮಹಾಲೇಖಕರನ್ನ ಕುರಿತು ಅದು ಕಾದಂಬರಿ ವಾಸ್ತವದ ಬದುಕನ್ನು ಮಾಧ್ಯಮದಲ್ಲಿ ಅವಧಾನ ಮಾಡುವುದು ಇಂದು ಬೆಳಗ್ಗೆ ತುಂಬ ಉದಾರ ಮನೋಹರವಾದ ಲೇಖನವನ್ನು ನನ್ನ ಮಿತ್ರರಾದ ಡಾಕ್ಟರ್ GB ಹರೀಶ್ ಅವರು ಬರೆದಿದ್ದಾರೆ. ಅವರು ಇದರ ಸವಾಲುಗಳನ್ನೆಲ್ಲ ತುಂಬ ಸಮರ್ಥವಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಅದೊಂದು ಪ್ರಯೋಗ. ಹಾಗಾಗಿ ನಾನು ತಮ್ಮಲ್ಲಿ ಬೇಡುವುದೇನೆಂದರೆ, ಒಂದು ಕಡೆ ಕಾದಂಬರಿಯ ಮೌಲ್ಯವನ್ನು ಉಳಿಸಿಕೊಳ್ಳಬೇಕು, ಇನ್ನೊಂದು ಕಡೆ ಅವಧಾನದ ಸ್ವರೂಪವನ್ನು ಉಳಿಸಿಕೊಳ್ಳಬೇಕು. ಒಂದಕ್ಕೆ ಇನ್ನೊಂದು ಅಪಚಾರ ಮಾಡಬಾರದು ಅನ್ನುವ ದೃಷ್ಟಿಯಿಂದ ಹೋಗ್ತಿದ್ದೀನಿ. ಆದರೆ ಈ ರೀತಿಯಾದ ಸಾಹಸಗಳಿಗೆ ಕೈ ಹಾಕಲಿಕ್ಕೆ ಕಾರಣ ಏನು ಅಂತಂದರೆ, ಮಹಾಲೇಖಕರ ಕೃತಿಗಳು ಬೇರೆ ಬೇರೆ ಮಾಧ್ಯಮಕ್ಕೆ ಪ್ರೀತಿ, ಪ್ರೇರಣೆ ಮತ್ತು ಹೊಸ ಸ್ಫೂರ್ತಿಗಳನ್ನು ಕೊಡುತ್ತವೆ. ಹಾಗಾಗಿ ಭೈರಪ್ಪನವರ ಕಾದಂಬರಿಗಳು ನಾಟಕವಾಗಿವೆ, ಚಲನಚಿತ್ರವಾಗಿದೆ, ಮತ್ತು ಅದನ್ನು ಕುರಿತು ಬೇರೆ ಬೇರೆ ನಿಟ್ಟಿನ ಅಧ್ಯಯನವನ್ನು ಮಾಡಿದ್ದಾರೆ. ಅನೇಕ ಭಾಷೆಗಳಿಗೆ ಅನುವಾದವಾಗಿದೆ. ಅದರಿಂದ ಇದು ಒಂದು ರೀತಿಯಾದ ಪ್ರಯೋಗ. ಅವರ ಪ್ರಮುಖವಾದ ಕೃತಿಗಳಲ್ಲಿ ಒಂದಾದ ಪರ್ವ ನಮ್ಮ ಯಕ್ಷಗಾನದ ತಾಳಮದ್ದಳೆಯ ಅರ್ಥಗಾರಿಕೆಯ ಅನೇಕ ಆಯಾಮಗಳನ್ನು ಪ್ರಭಾವಗೊಳಿಸಿದೆ. ಮುಂದೆ ಆ ರೀತಿಯಾದ ಬರವಣಿಗೆ ಎಷ್ಟೋ ಬರೋದಕ್ಕೆ ಕಾರಣವಾಗಿದೆ. ಪರ್ವದ ಛಾಯಾರೂಪವಾಗಿ ಅನೇಕ ರೀತಿಯ ಬರವಣಿಗೆಗಳು ಈಗಲೂ ಕೂಡ ಬರ್ತಾ ಇದೆ. ನನ್ನ ಮಿತ್ರರಾದ ರಾಧಾಕೃಷ್ಣ ಕಲ್ಚಾರ್ ಅಂತ ಅವರು ಈಗಲೂ ಮುಂದುವರಿಸ್ತಾ ಇದ್ದಾರೆ. ಆ ಬಗೆಯನ್ನು ನೋಡಿದಾಗ ತಿಳಿಯುತ್ತದೆ, ಒಬ್ಬ ಪ್ರಮುಖ ಸರ್ಜನಶೀಲ ಲೇಖಕನ ಬರವಣಿಗೆ ಎಷ್ಟೆಲ್ಲ ರೀತಿಯಲ್ಲಿ ಪ್ರಭಾವಿಸಬಹುದು. ಒಂದು ಗೀತಗೋವಿಂದ ಚಿತ್ರ, ನೃತ್ಯ, ಶಿಲ್ಪ, ಗೀತ ಮೊದಲಾದ ಅನೇಕ ಪ್ರಕಾರಗಳಿಗೆ ಸ್ಫೂರ್ತಿ ಕೊಡ್ತು. ಆ ರೀತಿಯಾಗಿ ಇದನ್ನು ನೋಡಬಹುದು. ಮತ್ತೆ ಭೈರಪ್ಪನವರ ಕೃತಿಗಳ ಮುಖ್ಯ ಆಧಾರ ಶ್ರುತಿ ರಸ. ಯಾವುದೇ ಸಾರ್ಥಕ ಕೃತಿಯ ಆಧಾರ ಶ್ರುತಿಯು ರಸ. ಅವಧಾನದ ಉದ್ದೇಶವೂ ಅದೇ. ಹೀಗಾಗಿ ಆ ಒಂದು ಸಾಮ್ಯಗಳು. ಇನ್ನು ಕೆಲವೊಂದು ವೈಷಮ್ಯ ಅಲ್ಲ, ವಿವಾದಿ ಸ್ವರಗಳಿರುತ್ತೆ. ವಿವಾದಿ ಸ್ವರಗಳಿದ್ದಷ್ಟು ರಾಗಕ್ಕೆ ಗಹನತೆ, ಗಾಂಭೀರ್ಯ, ವಿನೂತನತೆ ಬರ್ತದೆ. ಈ
ಒಂದು ಅವಧಾನದ ಪೃಚ್ಛಕ ವರ್ಗದ 8 ಜನರ ಸ್ವಾಗತದಲ್ಲಿ ಪರಿಚಯ ಮಾಡಿಕೊಟ್ಟರು. ಅವರ ವಿಭಾಗಗಳ ಮೂಲಕವಾಗಿ ಇನ್ನಷ್ಟು ವಿಸ್ತರಣೆ ಮಾಡ್ತೀನಿ. ಈ ಅವಧಾನದಲ್ಲಿ 4 ಸುತ್ತುಗಳಿರ್ತದೆ, ಎಲ್ಲ ಅವಧಾನಗಳಲ್ಲಿದ್ದಂತೆ. ಮೊದಲಿಗೆ ನಿಷೇಧ ಅಕ್ಷರದಲ್ಲಿ ನಮ್ಮ ಅವಧಾನಿ ಗಣೇಶ್ ಕೊಪ್ಪಲ್ಕೋಟ, ಹಾಗೂ ನನ್ನಂತೆ ಮೆಕ್ಯಾನಿಕಲ್ ಇಂಜಿನಿಯರ್, 24 ವರ್ಷದ ಹುಡುಗ, ಕಾದಂಬರಿ ಕಾವ್ಯ ಎಲ್ಲವನ್ನ ಬರೆದಿದ್ದಾರೆ. ಅವರು ಒಂದು ವಸ್ತುವನ್ನು ಕೊಟ್ಟು ಅದರ ಮೇಲೆ ಪದ್ಯ ರಚನೆ ಮಾಡಬೇಕು. ಆ ವಸ್ತು ಏನಂದ್ರೆ ಭೈರಪ್ಪನವರು ಯಾವುದೋ ಒಂದು ಕಾದಂಬರಿ ತೆಗೆದುಕೊಂಡು ಆ ಕಾದಂಬರಿಯ ಒಟ್ಟಂಗದ ಜೀವನ ದರ್ಶನ ಪದ್ಯದಲ್ಲಿ ಬರಬೇಕು. ಹೆಜ್ಜೆಗೂ ತಡೆ, ಭೈರಪ್ಪನವ್ರ ಬದುಕಿಗೆ ಹೇಗೆ ತಡೆಯೋ ಆ ರೀತಿ ಪದ್ಯದಲ್ಲಿ ಹೆಜ್ಜೆಗೆ ತಡೆ. ಇವರು ಬಾಲ್ದೂರಿನ ಸೋದರ ಮಾವ ಇರ್ಬೋದು, ಚೆನ್ನಿಗರಾಯ ಇರ್ಬೋದು, ಬೇಕಾದಷ್ಟು ಜನ ನಿಷೇಧಾಕ್ಷರ ಜೊತೆ ಬರ್ತಾರೆ. ಅದನ್ನು ದಾಟಿಕೊಂಡು ಹೋಗಿ ಪದ್ಯ ರಚನೆ ಮಾಡಿದ್ದಾರೆ. ಆಮೇಲೆ ಅರ್ಜುನ್ ಭಾರದ್ವಾಜ್ ಅವರು ಹೆಚ್ಚು ಕಡೆ ಗಣೇಶ್ ಕೊಪ್ಪಲ್ಕೋಟ ವಯಸ್ಸಿನವರೇ. ಅವರು ಇಂಜಿನಿಯರಿಂಗ್ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಸ್ವಿಟ್ಜರ್ಲೆಂಡ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ವಿಶೇಷ ಅಧ್ಯಯನ ಮಾಡಿದ್ರು. ಜರ್ಮನ್ನಲ್ಲಿ ಮಾಸ್ಟರ್ಸ್ ಪಡೆದಿದ್ದಾರೆ. ಗ್ರೀಕ್ ಲ್ಯಾಟಿನ್, ಆತನ ಪಾಲಿಗೆ ಗ್ರೀಕ್ ಲ್ಯಾಟಿನ್ ಅಲ್ಲ, ಮೂಲದಲ್ಲಿ ಅವನ್ನೆಲ್ಲ ಓದಿಕೊಂಡಿದ್ದಾರೆ. ಸಂಗೀತ ಕೊಡುಗ, ವೀಣಾವಾದನ ನಿಪುಣ, ಚಿತ್ರ, ಶಿಲ್ಪ ಮತ್ತು ನೃತ್ಯಾದಿಗಳಲ್ಲಿ ತುಂಬ ಗಾಢವಾದ ಅಧ್ಯಯನ ಆಸಕ್ತಿ ಇದ್ದು ಸಂಸ್ಕೃತ ಕಲಿತಿದ್ದಾರೆ. ಇಲ್ಲಿ ಎಲ್ಲರಿಗೂ ಪದ್ಯ ರಚನೆ ಬರುತ್ತದೆ. ಅಂದ್ರೆ ಪಂಪ ಯಾವ ತರ ಬರೀತಾನೆ ಹಾಗೆ ಬರೀಬಲ್ಲಂತವ್ರು ಇಟ್ಟಿದ್ದಾರೆ. ಪಂಪ ಜಸ್ಟ್ ಪಂಪ್ ಅಂಡ್ ರನ್ ಅನ್ನುವಂತೆ ಅಲ್ಲ, ಆ ಪದ್ಯವಿದೆ. ಹಾಗಾಗಿ ಅವರಿಗೆಲ್ಲರಿಗೂ ಒಂದು ಸಾಮಾನ್ಯವಾದ ಇಂಟ್ರಡಕ್ಷನ್ ಅಂದ್ರೆ ಸುಮಾರು ಜನ ಎಲ್ಲರೂ ಕೂಡ ಸಂಗೀತ ರಸಿಕರಾಗಿದ್ದಾರೆ. ಕೆಲವರು ಸಂಗೀತವನ್ನು ಕಲಿತೇ ಇದ್ದಾರೆ. ಹೀಗೆ ಭೈರಪ್ಪನವರ ಎಲ್ಲ ಕಾದಂಬರಿಗಳನ್ನು ಓದ್ಕೊಂಡಿದ್ದಾರೆ. ಈ ಒಂದು ತಿಂಗಳಿಂದ ನಮ್ಮೆಲ್ಲರಿಗೂ ಕೂಡ ಅದನ್ನೇ ಒಬ್ಬರಿಗೆ ತಿಳಿದಂತೆ ಮತ್ತೊಬ್ಬರು ಅನ್ನುವಂತೆ ನನ್ನ ದೃಷ್ಟಿ. ಅವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡಿದ್ರು. ನನ್ನನ್ನು ಹೊರಕ್ಕೆ ಒಂದು ತಿಂಗಳು ನಾನು ಇನ್ನು ಯಾವ ಉದಾಹರಣೆ ಓದಂತೆ ಭೈರಪ್ಪನವ್ರ ಕಾದಂಬರಿಗಳು ಓದ್ತಿದ್ದೆ. ಭೈರಪ್ಪನವರೇ ಇನ್ನು ಎಷ್ಟು ಓದ್ತೀಯ ಸಾಕು ಅಂತಂದಿದ್ರು. ಅದೊಂದು ಸಾರ್ಥಕವಾದ ಸಾಹಿತ್ಯ ಯಾತ್ರೆ. ಅರ್ಜುನ್ ಭಾರದ್ವಾಜ್ ಸಮಸ್ಯಾಪೂರ್ಣ ಅಂತ ಕೊಡ್ತಾರೆ. ಇಲ್ಲಿ ಭೈರಪ್ಪನವರ ಕಾದಂಬರಿಗಳಲ್ಲಿ ಬರತಕ್ಕಂಥ ಜೀವನ ದರ್ಶನ ಸಮಸ್ಯೆಗಳನ್ನು ಕುರಿತು ಪ್ರಸ್ತಾವ ಮಾಡ್ತಾರೆ. ಅದರ ವಿಶ್ಲೇಷಣೆಯನ್ನು ಮಾಡಬೇಕು. ಆಮೇಲೆ ರಾಮಚಂದ್ರ ಅವರು ನನ್ನ ಸಹಾಧ್ಯಾಯಿ ಕೂಡ ಹೌದು. ಕಾಲೇಜ್ ದಿವಸಗಳಲ್ಲಿ ಅವರು ಮೆರಿಟ್ ಸಿಸ್ಟಮ್ಸ್ ಅನ್ನುವಂತಹ ಒಂದು ಸಾಫ್ಟ್ವೇರ್ ಸಂಸ್ಥೆಯನ್ನು ಹುಟ್ಟುಹಾಕಿ ಅದರಲ್ಲಿ ತೊಡಗಿಕೊಂಡಿದ್ದಾರೆ. ಅವರು ಒಂದು ಪಾತ್ರವನ್ನು ಕೊಟ್ಟು ಆ ಪಾತ್ರಕ್ಕೆ ಒಂದು ಪದ್ಯ ಹೇಳಬೇಕು ಅಂತಾರೆ. ಅವಧಾನಿಗೆ ಅವಧಾನದ ಕಲಾ ಕೌಶಲಕ್ಕಿರುವ ಒಂದು ಅವಕಾಶ ಇಲ್ಲಿ ಬರುತ್ತದೆ. ಒಂದು ಗದ್ಯದ ಮಾಧ್ಯಮದ ಕಾದಂಬರಿಯ ವಾಸ್ತವತೆಯನ್ನು ಪದ್ಯದ ಪ್ರತಿಮಾ ರೂಪವಾದ ಅಂದರೆ ಇಮೇಜರಿ ಅಂತೀವಲ್ಲ, ಅಲಂಕಾರ ಇತ್ಯಾದಿಗಳನ್ನು ಒಳಗೊಳ್ಳುವ ರೀತಿಯಲ್ಲಿ ಹೇಳಬೇಕು. ಅದು ಹೇಗೆ ಅಂತ ನನಗೇನು ಗೊತ್ತಿಲ್ಲ, ನೀವು ನೋಡ್ತೀರಾ. ಅವಧಾನದಲ್ಲಿ ಪೂರ್ವ ಸಿದ್ಧತೆ ಇಲ್ಲವಲ್ಲ, ಹೇಗೆ ಬರುತ್ತದೆ ಅಂತ ಗೊತ್ತಿಲ್ಲ, ಮನೋಧರ್ಮದಂತೆ ಹೋಗುತ್ತದೆ. ಆಮೇಲೆ ರಾಘವೇಂದ್ರ ಹೆಗಡೆ ತುಂಬ ಒಳ್ಳೆಯ ಕಲಾವಿದ, ಬಹುಮುಖ ಪ್ರತಿಭಾಶಾಲಿಯಾದ ಕಲಾವಿದ ಮತ್ತು ಕಲಾ ಸಂಘಟಕರು ಕೂಡ ಹೌದು. ಅವರು ಅನೇಕ ಮಾಧ್ಯಮಗಳಲ್ಲಿ ಪರಿಣಿತರು. ಈಚೆಗಂತೂ ಯಾವ ಮರಳಿನ ಚಿತ್ರ ಉಂಟಲ್ಲ, ಸ್ಯಾಂಡ್ ಆರ್ಟ್, ಅದರೊಳಗೆ ನಮ್ಮ ರಾಜ್ಯದ ಮುಂಚೂಣಿಯ ಕಲಾವಿದರಾಗಿದ್ದಾರೆ. ಅವರು 4 ಚಿತ್ರಗಳನ್ನು ಬರೀತಾರೆ ಒಂದೊಂದು ಸುತ್ತಿಗೆ. ಅದರಿಂದ ಭೈರಪ್ಪನವರ ಕಾದಂಬರಿಯ ಶೀರ್ಷಿಕೆಯನ್ನು ನಾನು ಊಹಿಸಬೇಕು. ಇದು ಅಂದರೆ ಅವರ ಕಾದಂಬರಿಗಳಲ್ಲಿ ಪ್ರಿಂಟ್ ಆಗಿರತಕ್ಕಂಥ ಕವರ್ ಪೇಜ್ ಅಲ್ಲ, ಅವರ ಕಲ್ಪನೆ ಇದನ್ನು ಬರೀತಾರೆ. ಯಾಕೆಂದ್ರೆ ಈಗ ಭೈರಪ್ಪನವರ ಕಾದಂಬರಿಗಳ ಕವರ್ ಪೇಜಲ್ಲಿ ಯಾವುದರ ಪುಟ ಯಾವುದಕ್ಕೆ ಹಾಕಿದ್ರು ಯಾರಿಗೂ ಏನೂ ಅನಿಸೋಲ್ಲ. ಮಂದಿರದ್ದು ಆವರಣಕ್ಕೆ ಬಂದ್ರೆ ಆವರಣದ ತಂತು ಹೋದ್ರೆ ಏನು ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಇದು ಹಾಗಲ್ಲ. ಹಾಗಿದ್ರೆ ನಾನು ಏನು ದಾರಿನಲ್ಲಿ ಹೇಳಬಹುದು, ಆ ಥರ ಇರ್ತದೆ. ಆಮೇಲೆ ನಮ್ಮ ಕಶ್ಯಪ್ ನಾಯಕ್ ಅವರು ವಕೀಲರು, ಜೊತೆಗೆ ಒಳ್ಳೆಯ ಸಂಗೀತಗಾರರು ಕೂಡ, ಸಾಹಿತ್ಯ ಪ್ರೇಮಿ. ಅವರು ತಮ್ಮ ಸರದಿ ಬಂದಂತೆ 4 ಸುತ್ತುಗಳಲ್ಲಿ 4 ರಾಗಗಳನ್ನು ಹಾಡ್ತಾರೆ. ಆ ರಾಗಗಳು ಭೈರಪ್ಪನವರ ಯಾವ ಕಾದಂಬರಿಗಳಲ್ಲಿ ರಾಗದ ಪ್ರಸ್ತಾವ ಇದೆ ಆ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ಏನು ಬರುತ್ತೆ ಅನ್ನೋದನ್ನು ಕೇಳಬೇಕಾಗುತ್ತೆ. ಹಿಂದೆ ಮಂದ್ರ ಸಂಗೀತದ ಬಗ್ಗೆನೇ ಒಂದು ಕಾರ್ಯಕ್ರಮ ಮಾಡಿ ಅನೇಕತ್ರ ಜನಪ್ರಿಯವಾಯ್ತಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ಭಿನ್ನವಾದ ತತ್ಸದೃಶವಾದಂಥದ್ದು. ನನ್ನ ಅವಧಾನಗಳಲ್ಲಿ ಕಾವ್ಯ ವಾಚನ ಇರುತ್ತದೆ. ಭೈರಪ್ಪನವ್ರದ್ದು ಕಾದಂಬರಿಗಳು ಗದ್ಯ ಕಾವ್ಯಗಳು. ನಾನೇ ಒಂದು ಲೇಖನದಲ್ಲಿ ಬರೆದಿದ್ದೆ, ಗದ್ಯದಲ್ಲಿ ಮಹಾಕಾವ್ಯವನ್ನು ಬರೆದ ಮಹಾಲೇಖಕ ಭೈರಪ್ಪನವರು ಅಂತ. ಹಾಗಾಗಿ ನಮ್ಮ ಗೆಳೆಯರಾದ ಭೈರಪ್ಪನವರ
ಪ್ರಬುದ್ಧ ಕಾದಂಬರಿ ಮಂದ್ರವನ್ನು ನಾಟಕೀಕರಿಸಿ ಅದರೊಳಗೆ ಮುಖ್ಯ ಪಾತ್ರವನ್ನು ವಹಿಸಿದಂಥವರು, ಅನೇಕ ವಿಧವಾದ ಕಲೆಗಳಲ್ಲಿ ನುರಿತವರು, ಯಕ್ಷಗಾನ ಕೋವಿದರಾದವರು, ಕವಿ, ಲೇಖಕ, ನಾಟಕಕಾರ, ನಾಟಕ ಅಭಿನೇತ್ರಿ ಎಲ್ಲ ಆದಂಥವರು ಶ್ರೀಯುತ ಶಂಕರನಾರಾಯಣ ಉಪಾಧ್ಯಾಯ ಅವರಿಗೆ. ಅವರು ಕಾದಂಬರಿಗಳ ಕೆಲವು ಭಾಗಗಳನ್ನು ಭಾವಪೂರ್ಣವಾಗಿ ವಾಚನ ಮಾಡ್ತಾರೆ. ಆ ಕಾದಂಬರಿಯ ಸನ್ನಿವೇಶಗಳನ್ನು ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಹೇಳಬೇಕಾಗುತ್ತದೆ. ಇದೆಲ್ಲ ಮಾಡುವಾಗ ಅವಧಾನದ ಮುಖ್ಯ ಲಕ್ಷಣ ಏಕಾಗ್ರತೆ. ಏಕಾಗ್ರತೆಗೆ ಭಂಗ ಬರುವುದರ ನಡುವೆಯೂ ಇರಬೇಕು ಅಂತ. ಭೈರಪ್ಪನವರ ಬದುಕನ್ನು ನೋಡಿದ್ರೇ ಏಕಾಗ್ರತೆ ಅನ್ನೋದಕ್ಕೆ ಪರ್ಯಾಯ ಶಬ್ದವಾಗಿ ಅವರು ಕಾಣಿಸ್ತಾರೆ. ಇಡೀ ಜಗತ್ತೇ ಹುಚ್ಚು ಕೊಯ್ಲಾಗಿ ಹೋಗ್ತಾ ಇದ್ದಾಗಲೂ ಅವರು ನಿರ್ಭರ ಧೀರತೆಯಿಂದ ನಿಂತುಕೊಂಡ್ರು. ಮುಂಟಿ ಸಲಗದಂತೆ ನಡೆದದ್ದೇ ಹಾಗೆ ಆಯಿತು. He never got distracted from anything. ಗ್ರಹಣವನ್ನು ನಾಟಕವಾಗಿ ಬರೆದವರು ಇಲ್ಲ, ನಾಟಕ ನನ್ನ ಮಾಧ್ಯಮವಲ್ಲ ಅಂತ ಮತ್ತೆ ಕಾದಂಬರಿಯಾಗಿ ಬರೆದರು. ಪದ್ಯ ಯಾರಿಗೂ ಪ್ರಲೋಭನೀಯ. ಜಗತ್ತನ್ನೆಲ್ಲ ಸೂರ್ಯನಂತೆ ಸುತ್ತಾಡಿದವರು ಆದರೂ ಕೂಡ ಅವರು ಒಂದು ಪ್ರವಾಸ ಕಥನ ಬರೆಯಲಿಲ್ಲ. ಒಂದು ಕ್ಯಾಮ್ರಾ ತಗಲಾಕೊಂಡು ಒಂದು ಫೋಟೋ ಕ್ಲಿಕ್ ಮಾಡಲಿಲ್ಲ. ಅವರ ಕಣ್ಣಿನ ಕ್ಯಾಮ್ರಾದಲ್ಲೇ ಎಲ್ಲವನ್ನ, ಮನಸ್ಸಿನ ಆಲ್ಬಮ್ನಲ್ಲಿ ಎಲ್ಲವನ್ನ ಮುದ್ರಿಸಿಕೊಂಡ್ರು. ಹಾಗೆ ಆ ಏಕಾಗ್ರತೆ ಇತ್ತಲ್ಲ, ಅದಕ್ಕೆ ಭಂಗ ಬರುವಂತೆ ಭೈರಪ್ಪನವರ ಕಾದಂಬರಿಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದ ಅಪ್ರಸ್ತುತ ಪ್ರಸಂಗವನ್ನು ಮಾಡೋದಕ್ಕೆ ಬಂದಿದ್ದಾರೆ. ನನ್ನ ಮತ್ತೊಬ್ಬ ಮಿತ್ರ ಶ್ರೀಯುತ ಸೋಮಶೇಖರ್ ಶರ್ಮ. ಸೋಮಶೇಖರ್ ಶರ್ಮ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ದುಡಿತಾ ಇರತಕ್ಕಂಥ ಇಂಜಿನಿಯರ್, ಸಿಸ್ಕೋ ಸಂಸ್ಥೆಯಲ್ಲಿ ಉದ್ಯೋಗವನ್ನು ಮಾಡ್ತಾರೆ. ಸಂಗೀತ ಪ್ರಿಯ ಕೂಡ ಹೌದು, ಸಂಗೀತವನ್ನು ಕಲಿತವರು, ಕವಿ. ಅವರ ಪ್ರಸ್ತುತ ಪ್ರಸಂಗ ಕುತೂಹಲಕಾರಿಯಾಗಿರುತ್ತೆ. ಆಮೇಲೆ ಮತ್ತೊಂದು ಅಂಶ ಸಂಖ್ಯಾಬಂಧ. ಇದು ಮನೋವಿಕ್ಷೇಪಕ್ಕಾಗಿ ಇರ್ತಕ್ಕಂಥದ್ದು. ಅದಕ್ಕಾಗಿ ಭೈರಪ್ಪನವರ ತುಂಬ ದೊಡ್ಡ ಅಭಿಮಾನಿಗಳಾಗಿ ಅವರ ಅಂಚು ಕಾದಂಬರಿಯನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದವರು ನಮ್ಮ ರಂಗನಾಥ್ ಪ್ರಸಾದ್ ಅವರು. ಅವರು ಒಳ್ಳೆಯ ಸಾಹಿತ್ಯ ರಸಿಕರು, ಬ್ಯಾಂಕ್ ಉದ್ಯೋಗಿಯಾಗಿದ್ದವರು, ಮತ್ತು ಟೆಕ್ನಿಕಲ್ ಟ್ರಾನ್ಸ್ಲೇಟರ್ ಆದವರು, ಅನೇಕ ಭಾಷೆಗಳನ್ನು ಬಲ್ಲಂಥವರು. ಅವರು ಸಂಖ್ಯಾಬಂಧದ ಮ್ಯಾಜಿಕ್ ಸ್ಪೇರ್ಸ್ನ ಒಂದು ವಿಷಯವನ್ನು ತೆಗೆದುಕೊಳ್ತಾರೆ. ಇದಿಷ್ಟು ಅವಧಾನದ ಸಾಮಾನ್ಯ ಸ್ವರೂಪ. ಇನ್ನು ನಮಗೆ ಹೆಚ್ಚು ಸಮಯವಿಲ್ಲ. ತುಂಬ ಜನಕ್ಕೆ ನಾವು ಹೇಗೆ ಪಾಲ್ಗೊಳ್ಳೋದು ಅಂತ ಇರುತ್ತದೆ. ಪಾಲ್ಗೊಳ್ಳೋಕ್ಕೆ ಬಾಯೇನೂ ಬೇಕಾಗಿಲ್ಲ, ಕಿವಿ ಸಾಕು. ಕಣ್ಣಂತೂ ಇನ್ನೂ ಒದಗಿ ಬರುತ್ತೆ ಬೋನಸ್. ಮತ್ತು ಒದಗಿ ಬಂದರೆ ಕೈಗಳೆರಡೂ ಇರ್ತವೆ. ನೆಟ್ಗೆ ಮುರಿತೀರೋ ಚಪ್ಪಾಳೆ ತಟ್ತೀರೋ ನನಗೆ ಗೊತ್ತಿಲ್ಲ. ಹಾಗಾಗಿ ಕೈನಲ್ಲಿ ಪ್ರಶ್ನೆಗಳನ್ನು ಬರೆದು ಬೇಕಿದ್ದಲ್ಲಿ ಕೊಡಿ. ಅಪ್ರಸ್ತುತ ಪ್ರಸಂಗಿಗಳ ಮರ್ಜಿ, ಕಾಲಪುರುಷನ ಕರುಣೆ, ಅದರಿಂದಾಗಿ ಆಗುತ್ತದೆ. ಇದಿಷ್ಟು ಅವಧಾನದ ಸಾಮಾನ್ಯ ಸ್ಥೂಲ ಪರಿಚಯ ಇಂದಿನದು. ಮೊದಲಿಗೆ ಸಂಕ್ಷಿಪ್ತ ಪ್ರಾರ್ಥನೆಯಿಂದ ಆರಂಭ ಮಾಡೋಣ. ಆವುದನನ್ಯಮೋ ಸಕಲ ಕಾರಣ ಧಾರಣ ಮಾರಣಾದಿಗಳಿಗೆ ಆವುದಲಿತ್ತ ಹೇತುವೋ ಸದಾಚಿದ ಖಂಡ ರಸೈಕ ಸತ್ವಮೋ ಆವುದತೀಂದ್ರಿಯಾನುಭವ ಭಾವಮೋ ಜೀವನ ಹೃತ್ಸ್ವರೂಪಮೋ ಆವಿಷದತ್ತಂ ಎಮ್ಮ ಮತಿಯಂ ಸಲೆಚೋದಿಕೆ ವಿಶ್ವವೃತ್ತಿಯುಳ್ ಜನನೀ ಜನನೀ ಸಂಸ್ಕೃತವಾಣಿ ನಿನ್ನ ದಯೆಯಿಂದಷ್ಟಾವಧಾನೋದ್ಯಮಂ. ಸಂಸ್ಕೃತವಾಣಿ ಅಂದರೆ ಕನ್ನಡವಾಣಿ ಇಲ್ಲವಾ ಅಂತಾರೋ ಅಂದ್ಕೋಬೇಡಿ. ಸಂಸ್ಕೃತ ಅನ್ನೋದಕ್ಕೆ ರಿಫೈನ್ಡ್ ಅನ್ನೋದೇ ಅರ್ಥ. ಭಾವಶುದ್ಧವಾದದ್ದು, ವ್ಯಾಕರಣಾದಿ ದರ್ಶನಬದ್ಧವಾದದ್ದು ಅಂತ. ಜನನೀ ಸಂಸ್ಕೃತವಾಣಿ ನಿನ್ನ ದಯೆಯಿಂದಷ್ಟಾವಧಾನೋದ್ಯಮಂ ಜನತಾ ಚಿತ್ತ ಚಕೋರಕ್ಕಾಗಿ ಶರದಾನಂದ ಸಂಧಾನಮಳ್ಕೆ. ಜನನೀ ಸಂಸ್ಕೃತವಾಣಿ ನಿನ್ನ ದಯೆಯಿಂದಷ್ಟಾವಧಾನೋದ್ಯಮಂ ಜನತಾ ಚೇತನ ಸಾಗರಕ್ಕೆ ಶರದಿಂದೂಪಮಾನಂ ಸಲಲ್. ಜನನೀ ಸಂಸ್ಕೃತವಾಣಿ ಪುನರಾರ್ಯೋನ್ನತ ಕಾವ್ಯಮಾರ್ಗ ರಚನಾ ಕ್ಷೀರಾಬ್ಧಿಯಂ ಉರ್ಕಿಸಿ ಘನ ಕರ್ನಾಟಕ ಸಾಹಿತಿ ಕುವಲಯಾಲಂಕಾರಮಂ ಮಾಳ್ಕೆತಾಂ. ಪೃಚ್ಛಕರಿಗೆ ಧೀಮಂದರ ಕಚ್ಚಪರಿಗೆ ನಮನ ಕವನ ಕವ್ಯಮನ್ ಈವಿಂ ಸ್ವೇಚ್ಛಾಗತ ಸಹೃದಯರ್ಗೆ ಯದೃಚ್ಛಾ ತೃಪ್ತರ್ಗೆ ಹಾಸ್ಯ ಹೌಯಮನ್ ಈವಿಂ. ಪೃಚ್ಛಕರು ನಿಮಂತ್ರಣ ಬ್ರಾಹ್ಮಣರ ತರಹ ಶ್ರಾದ್ದಕ್ಕೆ ಬಂದವರು ಎದ್ದು ಹೋಗೋ ಹಾಗಿಲ್ಲ. ನೀವೇ ಬೇಕಾದ್ರೆ ಎದ್ದು ಹೋಗ್ಬೋದು. ಅದು ಏಕಾಚಮೆ ದ್ವಿಶ್ಚಮೆ ಅಂತ ಯಾವುದಕ್ಕಾದ್ರೂ ಎದ್ದು ಹೋಗ್ಬೋದು. ಮೊದಲೇ ಶಶಾಂಕ್ ಪರಾಶರವರು 2 ರೆಸ್ಟ್ ರೂಮ್ಗಳು ಆ ಕಡೆ ಇದೆ ಅಂತ ಅಂತಿದ್ದಾರೆ. ಹಾಗಾಗಿ ನೀವು ಪರ್ಮನೆಂಟ್ ಆಗಿ
ಇದು ಬೇಡ ಅವಧಾನ ಅಂತ ಹೋಗ್ಬೋದು, ಅದು ಇವ್ರು ಹೋಗೋಕ್ಕಾಗಲ್ಲ, ಪಾಪ ಕೂತೇ ಇರಬೇಕು ಗ್ರಹಚಾರ. ಹಾಗಾಗಿ ಅವರಿಗೆ ಪದ್ಯ ಪಿಂಡ ಪ್ರದಾನವನ್ನು ಮಾಡಬೇಕು. ಇನ್ನು ಸಹೃದಯರು ನೀವು ಸ್ವೇಚ್ಛಾ ಆಗತರು, ಸ್ವೇಚ್ಛಾಗತರೂ ಆಗ್ತೀರಾ ರಸ ಇಲ್ಲ ಅಂದರೆ. ಯಾರೂ ಕರ್ಕೊಂಡು ಬರೋಕ್ಕೆ ಸಾಧ್ಯವಿಲ್ವಲ್ಲ. ಬೆಲಗೊಟ್ಟು ತಾರ ಮಧುವಂ ಮಲಯಾನಿಲ ಮನೋಜನಂ ಕೌಮುದಿಯಂ. ಹಾಗಾಗಿ ಬೆಲಗಿಂದಕ್ಕೊಮ್ಮೆ ಕೃತಿ ಗಾವಿಲ ಭುವನದ ಭಾಗ್ಯದಿಂದ ಮಹಾಕೃತಿಗಳಾಗುತ್ತವೆ. ನಮ್ಮ NS ಲಕ್ಷ್ಮಣ ಭಟ್ರು ಪಂಪ ಮತ್ತು ಕುಮಾರವ್ಯಾಸ ಆದಮೇಲೆ ಚಂಪು ಪದ್ಯ ಗದ್ಯ ಶೈಲಿಯ ವ್ಯಾಸರು ನಮ್ಮ ಕಣ್ಣೆದುರಿಗಿದ್ದಾರೆ ಅಂತ ಬರೆದಿದ್ರು. ಆಗಿರುವಾಗ ಇಷ್ಟಪಟ್ಟು ಬರಬೇಕು. ಆ ರೀತಿಯಾದ ಸಭೆ ಇಂದು. ಈ ಸಭೆಯಲ್ಲಿ ನನಗಿಂದು ಅವಧಾನದ ರಕ್ಷಣೆ ಯಾರು ಮಾಡ್ಯಾರು ಅದನ್ನು ಒಂದು ಪ್ರಾರ್ಥನೆಯಿಂದ ಈಗ ಕಾರ್ಯಕ್ರಮ ಆರಂಭ ಮಾಡೋಣ. ಕಾದಂಬರಿ ಕಾಶಿಯ ವಿಶ್ವನಾಥಂ, ಕಾದಂಬರಿ ಕಾಶಿಯ ವಿಶ್ವನಾಥಂ, ಸ್ವಾದಂ ಚಿದಾನಂದಮಯಂ ನೆಗಳ್ವಂ, ಸ್ವಾದಂ ಚಿದಾನಂದಮಯಂ ಸಲಲ್ ನಿರ್ವೇದಾತ್ಮಕಂ ಭೈರವನೋರ್ವನೇ, ನಿರ್ವೇದಾತ್ಮಕಂ ಭೈರವನೋರ್ವನೇ, ಸಂವೇದಂ ಸಂವೇದಾತ್ಮಕಂ ರಕ್ಷಕನಲ್ತೆ ನಿಚ್ಚಂ. ರಸ ಅನ್ನುವ ವಿಶ್ವನಾಥ ಕಾದಂಬರಿ ಎನ್ನುವ ಕಾಶಿಯಲ್ಲಿ ನೆಲೆಯಾಗಿದ್ದಾನೆ. ಕಾದಂಬರಿ ಕಾಶಿಯ ವಿಶ್ವನಾಥ. ಅನ್ವೇಷಣಾ ಗೃಹಭಂಗ ಬಲ್ಲವರಿಗೆ ವಿಶ್ವನಾಥ ಯಾರು ಅಂತ ಗೊತ್ತು. ಆ ಕಾಶಿಯನ್ನು ಕಾಪಾಡುವರು ಯಾರು? ಆವರಣದ ಕಾಶಿ ನಿಮಗೆಲ್ಲರಿಗೂ ಗೊತ್ತಿದೆ. ಖ್ವಾಜಾ ಜಹಾನ್ನ ಕಾಶಿಯೂ ಗೊತ್ತಿದೆ. ಹಾಗೆ ಲಕ್ಷ್ಮಿಯ ಕಾಶಿಯೂ ಕೂಡ ಯಾವುದು ಅಂತ ಗೊತ್ತಿದೆ. ಆ ಕಾಶಿ ಯಾವುದಿದೆ ಅದು ನಿರಾಕರಣದಲ್ಲೂ ಕೂಡ ಬರುತ್ತದೆ ಕಾಶಿ. ಹೀಗೆ 3 ಕಾದಂಬರಿಗಳಲ್ಲಿ ವಿಶ್ವನಾಥ ಕಾಶಿ ಇವುಗಳ ಉಲ್ಲೇಖಗಳು ಬರುತ್ತವೆ. ಆ ರಸವೇ ಕಾದಂಬರಿ ಕಾಶಿಯ ವಿಶ್ವನಾಥ. ಅದರ ರಕ್ಷಕ ಯಾರು? ಕಾದಂಬರಿ ಅನ್ನುವ ಪ್ರಪಂಚದ ರಕ್ಷಕ. ಅದನ್ನು ರಚನೆ ಮಾಡೋದ್ರಿಂದ ರಕ್ಷಣೆ ಆಗುತ್ತೆ. ನಾವು ಸಕ್ರಿಯವಾಗಿ ಬದುಕಿದ್ರೆ ರಕ್ಷಿತವಾಗುತ್ತದೆ ಅಷ್ಟೇ. ಲಿವಿಂಗ್ ಈಸ್ ಪ್ರೊಟೆಕ್ಟಿವ್. ಹಾಗಾಗಿ ಆ ದೃಷ್ಟಿಯಿಂದ ಕಂಡಾಗ ಕಾಶಿಯನ್ನು ಕಾಪಾಡುವನು ಕೊತ್ವಾಲ್ ಅಂತ ಹೇಳ್ತಾರೆ. ಆತ ಭೈರವ. ಭೈರವ ಕಾದಂಬರಿ ಕಾಶಿಯ ವಿಶ್ವನಾಥನ ರಕ್ಷಕ ಕೊತ್ವಾಲ್. ನನ್ನ ಅವಧಾನವನ್ನು ಆ ಭೈರವನೇ ಕಾಪಾಡಲಿ ಅಂತ ಹೇಳಿ ಈಗ ನಿಷೇಧಾಕ್ಷರದಿಂದ ಆರಂಭ ಮಾಡಬೇಕು ಅಂತ ಕೇಳ್ತೀನಿ. ಸಂಖ್ಯೆಯನ್ನು ಕೊಡಬೇಕು. ಒಂದು ಸಂಖ್ಯೆ 65. 65? ಹಾಂ, ಆಯಿತು. 65ರ ವಿಶೇಷತೆ ಏನಾದರೂ ಇದೆಯಾ? ಏನಿಲ್ಲ, ಹೆಚ್ಚಿನ ಸಂಖ್ಯೆ ಇಟ್ಕೊಂಡ್ರೆ ಒಂದೊಂದು ಸಂಖ್ಯೆಗೆ ಏನು ರಿಲೇಟ್ ಮಾಡೋಕ್ಕಾಗಲ್ಲ. ಇವರು ಸಾಂಖ್ಯ ಪುರುಷರು. ಹಾಗಾಗಿ ಒಂದೊಂದು ಸಂಖ್ಯೆಗೂ ಸಂವಾದ ಕೊಡ್ತಾ ಇದ್ದಾರೆ. ಈ ಚೌಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಬರೋದು 25. ಭೈರಪ್ಪನವರ ದಾಟು ಕಾದಂಬರಿಯ ಒಟ್ಟು ಜಾತಿಗಳ ಸಂಖ್ಯೆ ಅದು. ನಿನ್ನೆ ಇವರು ಕೇಳಿದ್ರು ಭೈರಪ್ಪನವರ ಕಾದಂಬರಿ ಜಾತಿಗಳು ಎಷ್ಟು ಸಂಖ್ಯೆ ಅಂತ. ನಿನ್ನೆ ರಾತ್ರಿ 11 ಗಂಟೆವರೆಗೂ ನನಗೆ ಸಿಗಲಿಲ್ಲ. ಆಮೇಲೆ ಸುಮಾರು 1:30 ಹಾಗೆ ಅಲ್ಲಿ ಪುಟ ತಿರುವು ಹಾಕಿದ್ರೆ 25 ಕಾಗದಗಳು ಇದ್ದವು ಅಂತ ಹೇಳ್ತಾಳೆ ಸತ್ಯಭಾಮ. ವೆಂಕಟೇಶು ಅದಕ್ಕೆಲ್ಲ ಸಂಸ್ಕೃತ ಶ್ಲೋಕ ಬರೆದು ಎಲ್ಲ ಜಾತಿಗಳಿಗೂ ಬ್ರಾಹ್ಮಣೀಕರಣ ಮಾಡೋದು, ಮತ್ತೊಂದು ಮಾಡೋದು, ಈ ರೀತಿ ಅಡ್ಜಸ್ಟ್ಮೆಂಟ್ ಮಾಡ್ತಿರ್ತಾನೆ. 25 ಹಾಳೆ ಇತ್ತು ಅಂತ ಬರುತ್ತೆ, ಅಲ್ಲಿ ಬರುತ್ತೆ. ಮಿಕ್ಕೆಲ್ಲಿ ಎಣಿಸಿದ್ರು ಸರಿಯಾಗಿ ಲೆಕ್ಕ ಸಿಗ್ತಿರ್ಲಿಲ್ಲ. ಹಾಗಾಗಿ 25 ಇಲ್ಲಿ ಬರ್ತಕ್ಕಂಥ ಅತಿ ಹೆಚ್ಚಿನ ಸಂಖ್ಯೆ. ಈಗ ನಿಷೇಧಾಕ್ಷರದ ವಸ್ತುವನ್ನು ಕೇಳಬೇಕು. ಈ ಸಂದರ್ಭದಲ್ಲಿ ಒಂದು ಮಾತನ್ನೇ ಹೇಳಬೇಕು. ಈ ಕಾರ್ಯಕ್ರಮ ನನ್ನ ಜ್ಞಾಪಕ ಶಕ್ತಿಯ ಪರೀಕ್ಷೆ ಅಲ್ಲ. ಇದು ಭೈರಪ್ಪನವರ ಅವಧಾನದ ಕ್ವಿಜ್ ಅಲ್ಲ. ಇದೊಂದು ಕಲೆ. ಕಲೆಯಲ್ಲಿ ಸ್ವಾತಂತ್ರ್ಯ ಉಂಟು, ಸೌಲಭ್ಯ ಉಂಟು, ಕಲೆಯಲ್ಲಿ ಉಲ್ಲಂಘನೆ ಕೂಡ ಉಂಟು. ಹೀಗಾಗಿ ನನ್ನ ತಪ್ಪುಗಳನ್ನು ಉಲ್ಲಂಘನೆ ಅಂತ ಅಂದ್ಕೊಳ್ಳಿ, ನನ್ನ ದೋಷಗಳನ್ನು ಸ್ವಾತಂತ್ರ್ಯ ಅಂತ ಅಂದ್ಕೊಳ್ಳಿ. ಎಲ್ಲರಿಗೆ ನಮಸ್ಕಾರ. ನಿಷೇಧಾಕ್ಷರಕ್ಕೆ ವಸ್ತು ಅಂಚು. ಆಹಾ, ನನಗೆ ತುಂಬ ತುಂಬ ಇಷ್ಟವಾದ ಕಾದಂಬರಿಗಳಲ್ಲಿ ಒಂದು ಕತ್ತಿ ಅಂಚು. ಛಂದಸ್ಸು ನಿಮ್ಮ ಆಯಿತು. ಆಯಿತು. ಅವಧಾನಿಗಳೇ, ಎಲ್ಲರಿಗೂ ನಮಸ್ಕಾರ. ಸಹಜರಿಗೆ ನಮಸ್ಕಾರ. ಈಗ ಒಂದು ವಿಷಯ ಆಯೋಜಕರು ಹೇಳಿಬಿಟ್ರು, ಶತಾವಧಾನಿಗಳು
ಅವಧಾನ ಮಾಡೋದಕ್ಕೆ ಒಪ್ಕೊಂಡ್ರು ಅಂತ. ಅದಕ್ಕೆ ಪ್ರೇಕ್ಷಕರೆಲ್ಲ ಜೋರಾಗಿ ಕರತಾಡನ ಮಾಡಿದ್ರು. ಇದರ ಅರ್ಥ ಏನು? ನೀವು ಒಪ್ಕೊಳ್ಳೋದು ಅಷ್ಟು ಕಷ್ಟವೇ? ಅವಧಾನ ಮಾಡಿಸೋದು ಕಷ್ಟ ಸ್ವಾಮಿ, ಒಪ್ಕೊಳ್ಳೋದು ಕಷ್ಟವಲ್ಲ. ಭೈರಪ್ಪನವ್ರ ಕಾದಂಬರಿ ಬರೆದ್ಬಿಟ್ರು ಅಂತ ಯಾರಾದರೂ ಅಂತಾರೆ. ಭೈರಪ್ಪನವ್ರ ಕಾದಂಬರಿ ಹೊರ ಬಂತು ಅಂತಾರೆ. ಕಾದಂಬರಿ ಬರೆಯೋದು ಅವರ ಮನೋಧರ್ಮ, ಕಲ್ಪನೆ ಅವರ ಮನೋಧರ್ಮ. ಒತ್ತಡ ಬಂದಾಗ ಬರೀತಾರೆ. ಅಂಚು ಕಾದಂಬರಿಯ ಸ್ವಾರಸ್ಯ, ದ್ವಂದ್ವ, ತುಮುಲ, ಸಂಕ್ಷೋಭ ಅದನ್ನೆಲ್ಲ ಚಿತ್ರಿಸ್ತಕ್ಕಂಥ ಒಂದು ಅದ್ಭುತ ಛಂದಸ್ಸು ಕಂದಪದ್ಯ. ಹಾಗಾಗಿ ಕಂದಪದ್ಯದಲ್ಲಿ ನಾನು ಹೇಳ್ತೀನಿ, ಕಂದಪದ್ಯದಲ್ಲಿ ಹೇಗೆ ಅಂದರೆ ಅದು 6 ಮಾತ್ರೆ ಗಣ ಮತ್ತು 4 ಮಾತ್ರೆ ಗಣ ಎರಡೂ ರೀತಿಯಲ್ಲಿ ಓಡಾಡ್ತಕ್ಕಂಥ ಛಂದಸ್ಸು. ಸ್ವಸ್ಥವಾಗೂ ಇರ್ತಾಳೆ, ಸೋಮಶೇಖರನ್ನ ಸೋಮು ನನ್ನ ಮಗು ಅಂತ ಅಪ್ಪುಕೋತಾಳೆ. ಆಮೇಲೆ ಸಾರನ್ನ ಕಲಸಿದ ತಟ್ಟೆನ ಗಬಕ್ಕಂತ ಒಂದು ತಲೆ ಮೇಲೆ ಸುರಿದು ಬಿಡ್ತಾಳೆ. ಒಳ್ಳೆ ರೂಪಕ ತಾಳದಲ್ಲಿ ನಡೀತಾಳೆ ಅಂತ ಅಂದ್ಕೊಂಡ್ರೆ ಏಕತಾಳದಲ್ಲಿ ಪಟ 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 ಬಡಿದು ಬಿಡ್ತಾಳೆ. ಹಾಗೆ ಕಂದಪದ್ಯ ಆ ರೀತಿ ಇರ್ತಕ್ಕಂಥದ್ದು, ಏಕತಾಳ ರೂಪಕ ತಾಳಗಳಲ್ಲಿ ಓಡ್ತಕ್ಕಂಥದ್ದು. ಮೊದಲಿಗೆ ನಿಷೇಧ. ಅಚ್ಚು ಅಂತ ಏನಾರು ಹೇಳ್ಬೋದು, ಅಕಾರಕ್ಕೆ ನಿಷೇಧ. ಅವಧಾನಿಗಳೇ, ನನ್ನ ಸ್ನೇಹಿತ ಒಬ್ಬಿದ್ದಾನೆ, ಅವನ ಮದುವೆ ಆಗೋದು ನನಗೆ ಒಂದು ಚೂರು ಇಷ್ಟ ಇರಲಿಲ್ಲ. ಅದಕ್ಕೆ ನಿಶ್ಚಿತಾರ್ಥದ ದಿವಸ ಅಂಚು ಕಾದಂಬರಿಯನ್ನು ಉಡುಗೊರೆ ಹಾಕಿಬಿಟ್ಟ. ಅವನೇನು ಮಾಡ್ದ, ಒಂದು ವಾರ ಓದಿದ್ಮೇಲೆ ಮದುವೆ ಇರಲಿ, ಅಮೃತ ಇರಲಿ, ಅಮೃತಾಂಜನ ಪ್ರಸಂಗಕ್ಕಲ್ಲ, ಪ್ರಸಂಗ ನಡೀತಿದೆ ನೋಡಿ, ನಡೀಲಿ ಅಮೃತಾಂಜನ ಅಂದ್ರೆ ಹೆದರು ಓಡೋಗ್ಬಿಡ್ತಾನೆ. ಹಾಗಾಗಿದೆ ನಿಜ. ಆದರೆ ನೋಡಿ, ನಿಮ್ಮ ಸ್ನೇಹಿತರು ಪಾಪ ಅಂಚುನ ಅರ್ಥ ಮಾಡ್ಕೊಳ್ಳಿದ್ದಾರೆ. ನನ್ನ ಹತ್ರ ಕಳಿಸಿ, ನಾನು ಅಂಚು ಕಾದಂಬರಿ ಓದ್ದು ನಿಜವಾಗಿ ಮದುವೆ ಆಗ್ತಾನೆ ಅಂತ ತೋರಿಸ್ತೀನಿ, ನೀವು ಯಾಕೆ ಆಗಲಿಲ್ಲ ಅಂತ ಕೇಳ್ಬೋದು. ನೋಡಿ, ಅದಕ್ಕೆ ನಿಮ್ಮ ಪ್ರಶ್ನೆ ನಾನೇ ಹೇಳ್ಬಿಟ್ಟಿದ್ದೀನಿ. ಇಲ್ಲಿ ಇನ್ಯಾವಾಗಲೂ ಇಲ್ಲ. ಇನ್ನೊಂದು ವಿಷಯ ಇದೆ, ಅಂಚು ಪ್ರಶ್ನವಾದಾಗ ನಿಮಗೆ 27-28ರ ಹರೆಯ ಯಾರೋ ಹಿತೈಷಿಗಳು ಅಂಚು ಕಾದಂಬರಿ ಕೊಟ್ಟಿರ್ಬೇಕೇನೋ ಅಂತಾನೆ ಮಾಡಿ. ಇಲ್ಲ, ಯಾರು ಹಿತೈಷಿ ಕೊಟ್ಟಿಲ್ಲ, ದುಡ್ಡು ಕೊಟ್ಟು ಕೊಂಡ್ಕೊಂಡಿದ್ದೀನಿ. ಅಂಚುನಲ್ಲಿ ಅಮೃತ ಜೀವನ ವಿಮುಖತೆಯನ್ನು ಹೊಂದಿದವಳು. ಅವಳಿಗೆ ಜೀವನ ಸುಮುಖತೆಯನ್ನು ತಂದುಕೊಟ್ಟ ಸೋಮ ನಿಜವಾಗಿ ಒಳ್ಳೆ ಕಾದಂಬರಿ ವಸ್ತು ಕೊಟ್ಟರು. ಸೋಮನಂಥ ವ್ಯಕ್ತಿ, ಅಷ್ಟು ಸಹೃದಯ ಸ್ನಿಗ್ಧತೆ ಉಳ್ಳವನು ಭೈರಪ್ಪನವರು ಇಡೀ ಕಾವ್ಯ ಪ್ರಪಂಚದಲ್ಲಿ ಮತ್ತೊಬ್ಬ ಗಂಡಸು ಬರೋದು ತುಂಬಾ ವಿರಳ. ಯಾವ ಪ್ರಾಮಾಣಿಕ ಹೆಂಗಸಿಗಾದರೂ ಗಂಡ ಅಂದರೆ ಸೋಮಶೇಖರ ಬೇಕು ಅಂತ ಅನಿಸುವಂತೆ ಒಂದು ಪರಿಪೂರ್ಣವಾದ ಸಾಮಾನ್ಯ ಮನುಷ್ಯನ ಚಿತ್ರಿಸಿದ್ದಾರೆ. ಸಾಮಾನ್ಯತೆಯಲ್ಲಿ ಪರಿಪೂರ್ಣತೆ, ತುಂಬಾ ಆರ್ದ್ರವಾದ ಸ್ನಿಗ್ಧವಾದದ್ದು. ನೀವು ಬೇಕಾದ್ರೆ ಸೋಮಶೇಖರ ಅನ್ನೋ ಹೆಸರಿದೆ, ನಿಮ್ಮ ಮನೆಯವ್ರನ್ನ ಕೇಳೋಣ ಯಾವ ಮಟ್ಟಕ್ಕಾಗಿದೆ. ಅಮೃತ ಅಲ್ಲ, ಅವ್ರ ಅಮೃತ ಅಲ್ಲಪ್ಪ, ನೀವು ಸೋಮಶೇಖರ ಆಗಿದ್ದೀರಾ. ಮೊದಲಿಗೆ ಯಾವ ಅಕ್ಷರ ಬೇಡ, ಅಕಾರ ಬೇಡ ಅಲ್ವಾ? ಸಾ ಅಮೃತ ಸಾಯೋದಕ್ಕೇನೋ ಹೊರಟೋ ಥರ ಇದೆ, ಯಕಾರ ಬೇಡ. ವೇ ಸಾಯಲು ಅಂತ ತರ್ತಾರೆ ಅಂದ್ಕೊಂಡ್ರೆ ಸಾವೇ ತಂದ್ಬಿಟ್ರು. ವೇ ಆಗ್ಬೇಕಲ್ಲ, WAY. ಶಬ್ದ ಮುಗಿದಿದೆ, ಹಾಗಾಗಿ ನಿಷೇಧ ಏನಿಲ್ಲ. ಅವಧಾನಿಗಳೇ, ನನಗನ್ಸುತ್ತೆ ಈ ಅಂಚು ಕಾದಂಬರಿ ಓದಿದಾಗ ಭೈರಪ್ಪನವರು ಬಾ, ಯಾರು ನಿಮ್ಮ ಪ್ರಶ್ನೆನ ಬಾ ಅಂತ ಕರೆದಿದ್ದು. ಭೈರಪ್ಪನವರು ಸ್ತ್ರೀ ವಿರೋಧಿಗಳು ಅನ್ನೋದು ಖಾಯಂ ಆಯ್ತು, ಇದರಲ್ಲಿ ಖಾತ್ರಿ ಆಯ್ತು. ಯಾಕೆ ಗೊತ್ತೇ, ಈಗ ಸ್ತ್ರೀಯರ ಆಶೆ ಆಕಾಂಕ್ಷೆಗಳನ್ನ ಈಡೇರಿಸಕ್ಕೆ ಬಿಡದೇ ಇಲ್ಲ ಭೈರಪ್ಪನವರು. ಈ ಅಮೃತನ್ನೇ ನೋಡಿ, ಅದೆಷ್ಟು ಸತಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟು 16 ಬಾರಿ, ಒಂದು ಸತಿನೂ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಬಿಟ್ಟಿರಲ್ಲ. ಅಲ್ಲಿ ಅಮೃತ ಆತ್ಮಹತ್ಯೆ ಮಾಡಿಕೊಂಡ್ರೆ ಕಾದಂಬರಿ ಹೋಗಿ ಸಣ್ಣ ಕಥೆ ಆಗ್ಬಿಡುತ್ತೆ. ನಮ್ಮ ವಿಮರ್ಶಕರಿಗೆ ಅದು ಗೊತ್ತಾಗೋಲ್ಲ. ನಾವು ಕೈ ಹಿಡಿದಿರೋದು ಕಾದಂಬರಿ ಅಂತ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ತಲೆ ಒಳಗೆ ಅಳತೆ ಗೊತ್ತಿಲ್ಲದಿರೋ ಕೈಗಾದ್ರೂ ಅಳತೆ ಗೊತ್ತಾಗಬೇಕಲ್ಲ, ಕಥೆ ಯಾವುದು, ಕಾದಂಬರಿ ಯಾವುದು ಅಂತ. ಬಾಳು ಅಂತ ಏನಾರು ಹೇಳ್ಬೋದು, ಲಕಾರ ನಿಷೇಧ. ರೇ ಕೇಳಿಸ್ತಾ ಇದೆ? ಕೇಳಿಸ್ತಿದೆ, ನನಗೆ ಕೇಳಿಸಿದ್ರೆ ಸಾಕು ಬಿಡಿ. ಇದು ಆ್ಯಕ್ಚುಲಿ ಅವಳು ಎಷ್ಟೋ ಸಲ ಆತ್ಮಹತ್ಯೆ ಪ್ರಯತ್ನ ಮಾಡ್ತಾಳೆ. ಕೆಲವು ಸಲ ಸುಮ್ಮನೆ ರಿವಾಲ್ವರ್ ಇಟ್ಕೊಂಡು ಇದ್ರ ಮೇಲೆ ಕೂತಿರ್ತಾಳೆ ಮಂಚದ ಮೇಲೆ, ಕೆಲವು ಸಲ ಹೋಗ್ತಾಳೆ. ನಿಜವಾದ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ಸಂಕಲ್ಪ ಇಲ್ಲೇ ಇರೋ ತುಂಬ ಸಂದರ್ಭಗಳಿದೆ. ಒಂದ್ಸಲ ಸೋಮು ನೀನು ಸರೆಂಡರ್ ಮಾಡ್ಬಿಡು ಪಿಸ್ತಲ್ನ ರಿವಾಲ್ವರ್ನ ಅಂತ ಹೇಳಿದ್ದಕ್ಕೆ ಅವ್ನ ಮಾತು ಧಿಕ್ಕರಿಸೋಕ್ಕಾದ್ರೂ ಸುಮ್ಮನೆ ಕೈ ಇಟ್ಕೊಂಡು ಕೂತ್ಕೊಳ್ಳೋದು, ಈ ಥರ ಎಲ್ಲ ಪ್ರತಿಭಟನೆ ಮಾಡ್ತಾನೆ. ಆದರೆ ಪೂರ್ವ ಸಿದ್ಧತೆಯೊಂದಿಗೆ
ಅವಳು ಸೂಸೈಡ್ ನೋಟ್ ಇಟ್ಟು ಸೂಸೈಡ್ ಮಾಡ್ಕೊಳ್ಳೋ ನಂಬರ್ ಆಫ್ ಅಟೆಂಪ್ಟ್ಸ್ 19. ಓಹೋ 19 ಯಾವ ಮನೆ ಅಂತ ಹೇಳಿ. ಹಾಂ 4ನೇ ಸಾಲಿನ 4ನೇ ಮನೆ ಕೇಳಿದ್ದೀರಾ ಅಲ್ವಾ? ಹಾಂ ಅದೇ ಅಲ್ಲಿ ನಿಮ್ಮ ಕಣ್ಣೆದುರಿಗೆ ಇದೆ 4ನೇ ಸಾಲಿನ 4ನೇ ಮನೆ. 10 ಹತ್ತಿದ್ದಾರೆ ನೋಡಿ ಎಲ್ಲರೂ. 4ನೇ ಸಾಲಿನ 4ನೇ ಮನೆ. 19 ಸಂಖ್ಯೆ ಬರಬೇಕಾ? 19ನೇ ಮನೆಯ? ಇಲ್ಲ, ಸಂಖ್ಯೆ ಯಾವ ಮನೆ ಬರುತ್ತೆ? ಓ ಹಾಗ, ಆದರೆ ಅದಲ್ಲ. ಈ ಅವಧಾನದಲ್ಲಿ ಸಾಮಾನ್ಯವಾಗಿ ಮನೆ ಹೇಳಿ ಸಂಖ್ಯೆ ಕೇಳೋದು ವಾಡಿಕೆ, ಆದರೆ ಇಲ್ಲಿ ನಾನು ಸಂಖ್ಯೆ ಕೇಳಿ ಮನೆ ಕೇಳ್ತೀನಿ. ಹಾಂ ಇದು 3ನೇ ಸಾಲಿನ 4ನೇ ಮನೆ. 19 ಬರೋದು 3ನೇ ಸಾಲಿನ 4ನೇ ಮನೆ. ಅವಧಾನಿಗಳೇ ಹಾಂ ಕೇಳಿಸ್ಕೊತಿದ್ದೀರಾ? ಖಂಡಿತವಾಗಿ ಮುಖದಲ್ಲಿ ಯಾರು ಕೇಳಿಸ್ಕೊಳ್ಳಲ್ಲ, ಕಿವಿಯಲ್ಲಿ ಕಿವಿ ನಿಮ್ಮ ಕಡೆಗೆ. ಭೈರಪ್ಪನವರ ಕಾದಂಬರಿಯನ್ನ ಓದ್ತಿದ್ದವ್ರಿಗೆ ಏನು ಶಿಕ್ಷೆ? ಅದೇ ಶಿಕ್ಷೆ. ಗಾಥಾ ಸಪ್ತಶತಿ ಅಥವಾ ಗಾಹಾ ಸಪ್ತಸಿ ಎನ್ನುವ ಪ್ರಾಕೃತ ಗ್ರಂಥ 2000 ವರ್ಷಗಳಿಗೂ ಹಿಂದೆ ರಚಿತವಾದ ಕಾವ್ಯ. ಅಲ್ಲಿ ಕಡೆಗೆ ಕವಿ ಹಾಲ ಸಂಗ್ರಹಕಾರ ಹೇಳ್ತಾನೆ, ಯಾರಿಗೆ ಸಂಗೀತ, ಸಾಹಿತ್ಯ, ನೃತ್ಯ, ಜೀವನ ಸೌಂದರ್ಯ ಬೇಡವೋ ಅವರಿಗೆ ವಿಧಿ ಕೊಟ್ಟ ದಂಡನೆ ಏನಂದರೆ ಅದೇನೇ ಅಂತ. 2000 ವರ್ಷಗಳಿಂದ ಪ್ರೂವನ್ ಫ್ಯಾಕ್ಟ್ ಹಾಗೆ ಇರ್ತಕ್ಕಂಥದ್ದು. ಮುಂದೆ ಬಾರೆ ಬಾವೆ ಬಾರೆ ರೇ ಹೇಳಿದ್ರಿ. ನಕಾರ ನಿಷೇಧ. ನಕಾರ ನ ಬ ಬ ಲಕಾರ ನಿಷೇಧ. ಬರ್ಗಂ ಸಾವೇ ಬಾರೆಂ ಬರ್ಗಂ ಬರ್ಗರ್. ಅಂಚು ಎಷ್ಟನೇ ಕಾದಂಬರಿ? ಈ ಸಂಖ್ಯೆ ನಾನು ಕೇಳುವಾಗ ಧರ್ಮಶ್ರೀಯಿಂದ ಲೆಕ್ಕ ತಗೊಳ್ಳೋದಂತ. ಅವರ ಮೊದಲ 3 ಕಾದಂಬರಿಗಳಿಲ್ಲ, ಧರ್ಮಶ್ರೀಯಿಂದ ಮೊದಲುಗೊಂಡು ಅನ್ವೇಷಣೆ 12ನೇ ಕಾದಂಬರಿ ಅನ್ವೇಷಣ. ಅದಾದ ಮೇಲೆ ಬರ್ತಕ್ಕಂಥದ್ದು ಸಾಕ್ಷಿ, ಇದು ಪರ್ವ ಆದಮೇಲೆ ಬರುವುದು ನೆಲೆ. ಅಂದರೆ ನೆಲೆ 14, ಸಾಕ್ಷಿ 15, ಅದಾದಮೇಲೆ ಬರ್ತಕ್ಕಂಥದ್ದು 16ನೇದು ಅವರ ಅಂಚು ಕಾದಂಬರಿ. 16ನೇ ಸಂಖ್ಯೆ ಎಲ್ಲಿ ಬರುತ್ತೆ ಅಂತ 2ನೇ ಸಾಲಿನ 2ನೇ ಮನೆ. ಮೊದಲನೇ ಸಾಲಿ ಸಮಸ್ಯೆ ಪೂರ್ಣ. ಭೈರಪ್ಪನವರು ನಿಮ್ಮ ಲಿಪ್ ಮೂಮೆಂಟ್ ಯಾರೋ ವಾಯ್ಸ್ ಕೊಟ್ಟರು. ಡಬ್ಬಿಂಗ್ ಆರ್ಟಿಸ್ಟ್ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇ ಸಮಸ್ಯೆ, ಧರ್ಮ ಮೋಕ್ಷಗಳಿಗಾಗಿ ಮಾಡಿದ ಕಲ್ಯಾಣಿ ಅರ್ಥಕಾಮಗಳಿಗಾಗಿದೆ ಆಗುವುದೇ ಅಂತ. ಧರ್ಮ ಮೋಕ್ಷಗಳಿಗಾಗಿ ನಿರ್ಮಿಸಿದಂತಹ ಕಲ್ಯಾಣಿ ಕಾಮಗಳಿಗೆ ಆದೀತೆ. ಇದು ತಪ್ಪಲಿಯೂ ನೀನಾದ ಮಗನೇ ಆಧಾರಿತವಾದ ಪ್ರಶ್ನೆ. ಹಿರಿಯ ಕಾಳಿಂಗಜ್ಜ ಆತ ಇಡೀ ಊರಿನ ಜನ ಎಲ್ಲ ಸೇರಿ ಮಾಡಿದ ಕಲ್ಯಾಣಿಗೆ ಸಂಬಂಧಪಟ್ಟಿದ್ದಲ್ವ? ಕಾಳಿಂಗಜ್ಜ ಅವನ ಸಂಸ್ಕಾರಕ್ಕೆ ಮತ್ತೆ ಅವನ ದೃಷ್ಟಿಗೆ ತಕ್ಕಂತೆ ಯಾವುದು ಧರ್ಮ ಮೋಕ್ಷಗಳಿಗೆ ಆಗುತ್ತೆ ಅಂತ ಪುಣ್ಯಕೋಟಿಯ ದೇವಸ್ಥಾನ ಕಟ್ಟಿಸಿರ್ತಾನೆ, ಮತ್ತೆ ಅದಕ್ಕೆ ಒಂದು ಕಲ್ಯಾಣಿನೂ ಮಾಡಿರ್ತಾನೆ. ಅದು ಅದ್ರದ್ದು ಪವಿತ್ರವಾದ ಜಲ ಅನ್ನೋದೆಲ್ಲ ಕಲ್ಪನೆಯಲ್ಲಿ ಇರ್ತಾನೆ. ಆದರೆ ಅವನ ಮೊಮ್ಮಗ ಕಾಳಿಂಗ ಹಿಲ್ಡಾ ಅನ್ನೋಳನ್ನ ಅಮೆರಿಕದಿಂದ ಮದುವೆ ಮಾಡಿಕೊಂಡು ಬಂದು ತನ್ನ ಊರಿಗೆ ಬಂದಾಗ ಆ ಕಲ್ಯಾಣಿಯ ನೀರನ್ನೇ ಅದಕ್ಕೇನೆ ಪಂಪ್ ಹಾಕಿ ವ್ಯವಸಾಯಕ್ಕೆ ಅಂದರೆ ಅರ್ಥಕ್ಕೆ ಬಳಸ್ಕೊತಾನೆ. ಮತ್ತೆ ಅದರಲ್ಲೇ ಈಜೋದು ಎಲ್ಲ ಮಾಡ್ಬೋದಾ ಅಂತ ಮಾಡ್ತಾನೂ ಇರ್ತಾರೆ ಹಿಲ್ಡಾ ಮತ್ತೆ ಕಾಳಿಂಗ್ ಅವರಿಬ್ರು. ಇದರಲ್ಲಿ ಯಾವುದು ಕರೆಕ್ಟು? ಅದರದ್ದು ಪಾವಿತ್ರ್ಯನ ನಾವು ಹಾಗೆ ಕಾಪಾಡಬೇಕಾ ಅಥವಾ ಯುಟಿಲಿಟಿಗೂ ಉಪಯೋಗಿಸ್ಕೊಂಡ್ರೆ ಸರಿನಾ? ಯಾವುದು? ಆ ತಬ್ಬಲಿ ನೆನದ ಮಗನೇ ಕಾದಂಬರಿಯಲ್ಲಿ ಕಡೆಯಲ್ಲಿ ತಾಯವ್ವ ತೀರಿಕೊಂಡ ಮೇಲೆ ಕಾಳಿಂಗನಿಗೆ ಒಂದು ರೀತಿಯಾದ ಶೂನ್ಯತೆಯ ಅನಾಥ ಪ್ರಜ್ಞೆಯ ಭಾವ ಬರುತ್ತದೆ. ಆಗ ಹಿಲ್ಡಾಳಿಗೆ ಮಗು ಆಗಿರುತ್ತದೆ. ಆ ಮಗು ತಾಯವ್ವನ ಹಾಗಿರುತ್ತೆ. ಪ್ರತಿಯೊಂದು ಧ್ವನಿ ಮಾರ್ಗದಲ್ಲಿರ್ತಕ್ಕಂಥದ್ದು ಅತ್ಯದ್ಭುತವಾದ ಧ್ವನಿ ಕಾವ್ಯ ಅದು. ಅಲ್ಲಿ ಮಗು ತಾಯಿ ಹಾಲನ್ನು ಬಿಟ್ಟು ಮತ್ತೇನನ್ನು ಕುಡಿತಿರೋಲ್ಲ. ಆದರೆ ಹಸುಗಳು ಕೂಡ ತಮ್ಮ ಕರುಗಳಿಗೆ ಹಾಲು ಕುಡಿಸದೇ ಇರುವಂಥ ಸ್ಥಿತಿಗೆ ಅಲ್ಲಿ ಬಂದುಬಿಟ್ಟಿರುತ್ತವೆ. ಆ ಒಂದು ಸಂದರ್ಭದಲ್ಲಿ ಕಾಳಿಂಗನಿಗೆ ಹಿಲ್ಡಾಗೆ ಸಂವಾದ ಆಗುತ್ತದೆ. ಆ ಸಂದರ್ಭದಲ್ಲಿ ಹೇಳ್ತಾನೆ, ಇಲ್ಲ ಹಿಲ್ಡ, ನಮಗೆ ಬೇಕಾಗಿರೋದು ವಿದ್ಯುತ್ ಶಕ್ತಿ ಬೇಕು, ರಸಗೊಬ್ಬರಗಳು ಬೇಕು, ಟ್ರ್ಯಾಕ್ಟರ್ ಬೇಕು, ಹಾಗೇನೇ ಈ
ಪ್ರಪಂಚದಲ್ಲಿ ಬದುಕುವ ಹಕ್ಕು ಎಲ್ಲರಿಗೂ ಇದೆ, ನಮಗೂ ಮಾತ್ರವೇ ಅಲ್ಲ ಅನ್ನೋ ಪ್ರಜ್ಞೆನೂ ಬೇಕು. ಹಸುಗಳು ಬರೀ ನಮಗೋಸ್ಕರ ಇದೆ ಅನ್ನೋ ಭಾವ ಬೇಡ ಅಂತ ಹೇಳ್ತಾನೆ. ಇದು ಕಾದಂಬರಿಯಲ್ಲಿ ಕಾಣಿಸ್ತಕ್ಕಂಥ ನೆಲೆ. ತುಂಬ ಕಷ್ಟ, ಏಕೆಂದರೆ ಅಪ್ಪಟ ಭೌತ ಮಾರ್ಗ ಇದೆಯಲ್ಲ, ಮೆಟೀರಿಯಲಿಸ್ಟಿಕ್ ಆದದ್ದು, ಅರ್ಥಕಾಮಕ್ಕೆ ಅವರಿಗೆ ದ್ವಂದ್ವವೇ ಬರದೆ ಹೋಗ್ಬೋದು. ಯಾಕೆಂದರೆ ಆ ಮಟ್ಟದ ಮೆಟೀರಿಯಲಿಸಮ್ ಇರುತ್ತದೆ. ಇನ್ನು ಅಪ್ಪಟ ನಿವೃತ್ತಿ ಮಾರ್ಗ ಅಂತ ಇರುತ್ತಲ್ಲ, ಇದರಿಂದ ಪೂರ್ತಿ ದೂರ ಇರ್ತೀವಿ ಅಂತ ಅವ್ರಿಗೂ ತೊಂದರೆ ಇಲ್ಲ. ಅದನ್ನ ನಿರಾಕರಣದ ಕಾದಂಬರಿಯ ಸಂವಾದದಲ್ಲಿ ತೆಗೆದುಕೊಂಡ್ರೆ, ನಿರಾಕರಣದಲ್ಲಿದ್ದ ಬಾರಾಮಾಸಿ ಮಹಾರಾಜರು, ಭೈರಪ್ಪನವರು ಅಂತವ್ರನ್ನೊಬ್ಬರನ್ನ ಕಂಡಿದ್ರು ಅಂತ ಕೂಡ ಹೇಳ್ತಾರೆ. ಬಾರಾಮಾಸಿ ಮಹಾರಾಜರು 12 ತಿಂಗಳು ಹಿಮಾಲಯದ ಉನ್ನತೋನ್ನತ ಶಿಖರಗಳಲ್ಲಿ ಇರ್ತಾರೆ. ಅವರಿಗೆ ಹಿಮದಲ್ಲಿ ಕೂಡ ಕೌಪಿನ ದಿಗಂಬರತ್ವ ಯಾವ ರೀತಿಯಲ್ಲೂ ಕ್ಲೇಶ ಕೊಡ್ತಾ ಇರೋದಿಲ್ಲ, ಆಗಿರ್ತಾರೆ ಅವರು. ಆದರೆ ಅಲ್ಲಿ ಇರೋದಕ್ಕೆ ನರಹರಿಗಾಗಲ್ಲ, ಕೆಳಕ್ಕೆ ಇಳಿದು ಬರಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವನ ಗೆಳೆಯ ಶಣೈ ಮೊದಲಿಗೆ ಹೇಳಿರ್ತಾನೆ. ಅವನೇನು ಹೇಳ್ತಾನೆ ಅಂದರೆ, ಲೋಕದಲ್ಲಿ ಉಪಕಾರ ನಿರೀಕ್ಷೆಯಿಂದ ನಡೆದರೆ ತಪ್ಪಿಲ್ಲ, ಪೂರ್ಣ ಪರೋಪಕಾರ ನಿಸ್ವಾರ್ಥದಿಂದಲೇ ಆಗಬೇಕು ಅಂತಲ್ಲ, ಸ್ವಾರ್ಥ ಇದ್ದು ಬೇರೊಬ್ಬರಿಗೆ ಒಳ್ಳೇದಾದರೆ ಪರವಾಗಿಲ್ಲ ಅಂತ ಒಂದು ಮಧ್ಯ ಮಾರ್ಗ. ಇದನ್ನೇ ಭರ್ತೃಹರಿ ಸಾಮಾನ್ಯಸ್ತು ಪರಾರ್ಥ ಉದ್ಯಮ ವೃತ ಸ್ವಾರ್ಥಾವಿರೋಧೇನಯೇ ಅಂತ ಹೇಳ್ತಾನೆ. ಸಾಮಾನ್ಯರು ಸ್ವಾರ್ಥಕ್ಕೆ ವಿರೋಧ ಬರದಂತೆ ಪರಮಾರ್ಥವನ್ನ, ಸರ್ವಾರ್ಥವನ್ನ, ಇನ್ನೊಬ್ಬರ ಅರ್ಥವನ್ನ ಸಾಧಿಸ್ತಾರೆ ಅಂತ. ಇದು ತುಂಬ ಕಷ್ಟದ್ದು. ಇದನ್ನೊಂದು ಡೈನಮಿಕ್ ಈಕ್ವಲಿಬ್ರಿಯಂ ಅಂತ ನಾವು ಕರೀಬಹುದು. ಅಂದರೆ ನಿರಂತರತೆಯನ್ನು ಉಳಿಸ್ಕೊಳ್ಬೇಕು. ಒಂದು ಆಯುರ್ವೇದದ ಸಂವಾದವನ್ನು ತೆಗೆದುಕೊಂಡ್ರೆ ಗೊತ್ತಾಗುತ್ತೆ. ಆಯುರ್ವೇದದ ತ್ರಿದೋಷ ಸಿದ್ಧಾಂತ ಅಪ್ಪಟ ಭಾರತೀಯವಾದದ್ದು. ಇಟ್ಸ್ ಎ ಥಿಯರಿಟಿಕಲ್ ಕನ್ಸ್ಟ್ರಕ್ಟ್. ಆದರೆ ಅದು ತುಂಬ ಸೌಲಭ್ಯವನ್ನು ಕೊಡುತ್ತೆ ವೈದ್ಯನಿಗೆ, ಆದರೆ ಪ್ರಿಸಿಷನ್ ಕೊಡೋದಿಲ್ಲ. ಈ ಪ್ರೈಮರಿ ಮೆಡಿಕೇರ್ ಅಂತ ಯಾವ್ದು ಹೇಳ್ತಾರೆ, ಅದಕ್ಕೆ ಪ್ರಿಸಿಷನ್ಗಿಂತ ಬೇಕಾಗಿರೋದು ಕನ್ವೀನಿಯನ್ಸ್ ಆ್ಯಂಡ್ ಹ್ಯಾಂಡಿ ವೇ ಆಫ್ ಆಪರೇಟಿಂಗ್ ಥಿಂಗ್ಸ್. ತುಂಬ ಸುಲಭವಾಗಿ ಒಂದು ತೆಕ್ಕೆಗೆ ಬರುವಂತೆ ನಿರ್ವಾಹ ಮಾಡಬೇಕಾದದ್ದು. ಒಂದು ಮಾಡೆಲ್ಸ್ ಬೇಕಾಗಿರುತ್ತೆ, ಥಿಯರಿಟಿಕಲ್ ಮಾಡೆಲ್ಸ್. ಅದಲ್ಲದೆ ತುಂಬ ದೊಡ್ಡ ಸೊಫಿಸ್ಟಿಕೇಶನ್ಸು, ಸೆಕೆಂಡ್ರಿ, ಟರ್ಷರಿ, ಕ್ಯಾಶುಯಾಲಿಟಿ ಆ ಥರ ಹೇಳ್ತೀವಲ್ಲ, ಅಲ್ಲಿಗೆ ಬೇಕಾಗುತ್ತದೆ. ನಮ್ಮ ದೇಶಕ್ಕೆ ಆಯುರ್ವೇದ ಬೇಕು. ಬಹುಸಂಖ್ಯೆಗೆ ಸುಲಭವಾಗಿ ಆಗುವಂಥದ್ದು ಜೀವನ ಪದ್ಧತಿ, ಋತುಚರ್ಯೆ, ದಿನಚರ್ಯೆಗೆ ಆಗತಕ್ಕಂಥದ್ದು ಹಾಗೆ. ಅದೇ ಸಂದರ್ಭದಲ್ಲಿ ಅತ್ಯಾಧುನಿಕತೆಯ ಪ್ರಿಸಿಷನ್ ಓರಿಯೆಂಟೆಡ್ ಅದು ಬೇಕು. ಪ್ರಿಸಿಷನ್ ನಿರ್ದಯತೆಯನ್ನು ಮೈಗೂಡಿಸಿಕೊಳ್ಳುತ್ತದೆ. ಆದರೆ ಕಂಫರ್ಟ್ ಆ್ಯಂಡ್ ಈಸ್ ಇರುತ್ತಲ್ಲ, ಅದು ಸಹಾನುಭೂತಿಯನ್ನು ಒಳಗೊಳ್ಳುತ್ತದೆ. ಹೀಗೆ ಈ ರೀತಿಯಾದ ಮಾಡೆಲ್ ಬೇಕು. ಧರ್ಮ ದೃಷ್ಟಿ ಇದ್ದರೆ ಅರ್ಥಕಾಮಗಳಿಗೆ ತನ್ನಂತೆ ವ್ಯವಸ್ಥೆ ಬರುತ್ತದೆ. ಅದನ್ನು ನಾವು ತಬ್ಬಲಿನಾದ ಮಗನಲ್ಲಿ ಕಾಳಿಂಗನ ದರ್ಶನವಾಗಿ ನೋಡ್ತೀವಿ. ವಸ್ತುತಃ ಕಾಳಿಂಗಜ್ಜನ ಕಾಲದಲ್ಲಿ ದ್ವಂದ್ವ ಇರಲಿಲ್ಲ. ಕಾಳಿಂಗನ ಕಾಲಕ್ಕೆ ದ್ವಂದ್ವ ಬಂತು. ಆ ದ್ವಂದ್ವವನ್ನು ಜೀರ್ಣಿಸ್ಕೊಳ್ಳೋಕ್ಕಾಗದೆ ಕಾಳಿಂಗಜ್ಜ ಇರ್ಬೋದು, ವೆಂಕಟೇಗೌಡ ಇರ್ಬೋದು, ಮತ್ತು ತಾಯವ್ವ ಇರ್ಬೋದು, ಮತ್ತು ನಮ್ಮ ವೆಂಕಟರಮಣ ಇರ್ಬೋದು, ಇವರೆಲ್ಲರೂ ಒದ್ದಾಡ್ತಾರೆ. ಕಾಳಿಂಗ ಅದಕ್ಕೊಂದು ಪರಿಹಾರ ತೆಗೆದುಕೊಂಡು ಹೋಗೋ ದಿಕ್ಕಿಗೆ ಬರ್ತಾರೆ. ಕಾದಂಬರಿ ಅಲ್ಲಿಗೆ ಧ್ವನಿಪೂರ್ಣವಾಗಿ ನಿಲ್ಲುತ್ತದೆ. ಈ ದೃಷ್ಟಿಯಿಂದ ಕಂಡಾಗ ನನಗನ್ನಿಸುತ್ತದೆ, ಪುರುಷಾರ್ಥವಾಗಿ ಅರ್ಥಕಾಮಗಳು ವಿರೋಧವಲ್ಲ. ಕಾಮ ಪುರುಷಾರ್ಥಗಳಲ್ಲಿ ಮೂರನೇದಾಗಿ ಬಂದರೆ ಸಮಸ್ಯೆ ಇಲ್ಲ, ಅರಿಷಡ್ ವರ್ಗದಲ್ಲಿ ಮೊದಲನೇದಾಗಿ ಬಂದಾಗ ಅಪಾಯ. ಹಾಗೆ ಅರ್ಥ ಅರಿಷಡ್ ವರ್ಗದಲ್ಲಿ ಲೋಭವಾಗಿ ಬಂದಾಗ ಅಪಾಯ, ಅರ್ಥವಾಗಿ ಬಂದಾಗ ಅಪಾಯವಿಲ್ಲ. ಕೌಟಿಲ್ಯ ತುಂಬ ಪ್ರಾಗ್ಮ್ಯಾಟಿಕ್, ರಿಯಲಿಸ್ಟಿಕ್ ಅಂತ ಹೇಳೋದು ನಮಗೆ ಶಾಸ್ತ್ರವಿದೆ. ಇಂದ್ರಿಯ ಜಯ, ಇಡೀ ಅರ್ಥಶಾಸ್ತ್ರವೇ ಇಂದ್ರಿಯ ಜಯವನ್ನು ಹೇಳುತ್ತಿದೆ. ಹಾಗಾಗಿ ಮಾಡೆಲ್ಸ್ ಬದಲಾಗ್ತಾ ಇರ್ಬೋದು, ಹೊರಗಿದ್ದು ಒಳಗಿನ ಸತ್ವ ತುಂಬ ಮುಖ್ಯ ಅಂತ ತೋರಿಸ್ತಾರೆ. ತುಂಬ ಜನ ತಬ್ಬಲಿನಾದ ಮಗನೇನ ಬೇರೆ ಬೇರೆ ಕಾರಣಕ್ಕೆ ಮೆಚ್ಚುತ್ತಾರೆ, ಬೇರೆ ಬೇರೆ ಕಾರಣಕ್ಕೆ ಚುಚ್ಚುತ್ತಾರೆ. ಒಂದು ರೂಪನಿಷ್ಠೆಯನ್ನು ಹಿಡ್ಕೊಂಡವರು ಕೆಲವರು ಕೊಂಡಾಡ್ತಾರೆ, ಇನ್ನು ಕೆಲವರು ರೂಪ ಸ್ವರೂಪ ಎರಡೂ ಗೊತ್ತಿಲ್ಲದೆ ಬೈತಾರೆ. ಆದರೆ ತಬ್ಬಲಿನಾದ ಮಗನೇ ಈಶಾವಾಸ್ಯೋಪನಿಷತ್ತಿನ ಅವಿದ್ಯಾ ಮೃತ್ಯುತ್ವ ವಿದ್ಯೆಯ ಅಮೃತಮಶ್ನುತೆ, ಅಕ್ಸೆಪ್ಟಿಂಗ್ ದಿ ವರ್ಲ್ಡ್ಲಿ ಆರ್ಡರ್ ಅಂಡ್ ಟ್ರಾನ್ಸೆಂಡಿಂಗ್ ಇಟ್ ಅನ್ನುವುದನ್ನು ಕುರಿತಾದದ್ದಾಗಿದೆ. ಜಗತ್ತನ್ನು ಅಂಗೀಕರಿಸಿ ಅದನ್ನು ಮೀರಬೇಕಾದದ್ದು. ಅವರ ಅನೇಕ ಕಾದಂಬರಿಗಳಲ್ಲಿ ಇದು ಅನುಸ್ಯೂತವಾಗಿ ಬರುತ್ತದೆ. ಮುಂದೆ ನೋಡಬಹುದು. ಪಾತ್ರಕ್ಕೆ ಸತ್ಯ. ನನ್ನ ಪಾತ್ರಕ್ಕೆ ಪದ್ಯದ ವಿಭಾಗದಲ್ಲಿ ಮೊದಲನೇ ಕಾದಂಬರಿ ವಂಶವೃಕ್ಷ. ಇದರಲ್ಲಿ ಅನೇಕ ಪಾತ್ರಗಳನ್ನು ತಗೊಳ್ಬೋದಾಗಿತ್ತು. ಕಾತ್ಯಾಯನಿ, ಡಾಕ್ಟರ್ ಸದಾಶಿವರಾಯರು, ನಾಗಲಕ್ಷ್ಮಿ, ಹಾಗೆ ಲಕ್ಷ್ಮಿ. ಆದರೆ ಈ ಕಾದಂಬರಿಯಲ್ಲಿ ಶ್ರೀನಿವಾಸ ಶ್ರೋತ್ರಿಗಳ ಪಾತ್ರ ಬಿಟ್ಟು ಬೇರೆ ಯಾಕೆ ತಗೊಂಡ್ರು ಆ ಪಾತ್ರಕ್ಕೆ ಅರ್ಥಾರ ಮಾಡ್ದಂಗೆ ಆಗ್ಬೋದು ಅಂಥೇಳಿ ಶ್ರೀನಿವಾಸ ಶ್ರೋತ್ರಿಗಳ ಬಗ್ಗೆ ಒಂದು ಪದ್ಯ ಬೇಕು. ಶ್ರೀನಿವಾಸ ಶ್ರೋತ್ರಿಗಳು ಆರ್ಷೇಯವಾದ ಪರಂಪರೆಯ ದೊಡ್ಡ ಪ್ರತೀಕವಾಗಿ ನಿಲ್ತಾರೆ. ಅದಕ್ಕೆ ಆರ್ಷೇಯವಾದ ಛಂದಸ್ಸು ಅನುಷ್ಠುತಿನಲ್ಲೇ ಹೇಳ್ತೀನಿ.
ಅನುರೂಪ್ ಛಂದಸ್ಸಿನಲ್ಲಿ. ಹೇಳಿದ್ರಿ ಒಂದು ನಿಮಿಷ ನಮ್ಮದು ಹೇಳಿದ್ರಿ ಒಂದು ಮಾತು. ಆಯಿತು, ತೊಂದರೆ ಇಲ್ಲ. ಈಗ ಭೈರಪ್ಪ ವಿರೋಧಿಗಳ ಸಮಗ್ರ ಸಾಹಿತ್ಯಕ್ಕೆ ಒಂದು ಹೆಸರಿಟ್ಟಿದ್ದೀನಿ, ಹಾಂ, ನಾನು ಹೇಗೆ ಜರೆಯುತ್ತೇನೆ. ಸಮಗ್ರ ಸಾಹಿತ್ಯ ಅತ್ಯದ್ಭುತವಾಗಿ. ಅದಕ್ಕೂ ಭೈರಪ್ಪನವರೇ ಗತಿ ಆಯ್ತಲ್ಲ, ಏನು ಮಾಡೋಣ. ಅವರ ಒಂದು ಅಕ್ಷರವನ್ನು ಬದಲಾಯಿಸಿಬಿಟ್ರೆ ಆ ಇಡೀ ಶೀರ್ಷಿಕೆ ಬಂತು, ನಾನೇಕೆ ಬರೆಯುತ್ತೇನೆ ಎಂಬುದು. ಕನ್ನಡದಲ್ಲಿ ಬಾಗೆ ಒಂದು ಕೊಂಬು ಕೊಟ್ಬಿಟ್ರೆ ಕೊಂಬು ಬೆಳೆಸ್ಕೊಂಡವರೇ ಅವ್ರನ್ನ ಬೈಯೋದು. ತಾಯಿಯವ್ರ ಬಗ್ಗೆ ಮಾತು. ಅವಳ ಸತ್ತ 11ನೇ ದಿವಸ ಊರವರೆಲ್ಲ ಕಾಳಿಂಗನ ಉಪೇಕ್ಷೆ ಮಾಡಿ ಅವನ ಫಾರ್ಮ್ ಹೌಸ್ ಮುಂದೆನೇ ತಾಯಿಯವನ ಹೆಣ ಹೋಗುವಾಗ ಅವನಿಗೆ ತುಂಬ ಬೇಜಾರಾಗಿ ಹೆಂಡತಿನ ಮಕ್ಕಳನ್ನು ಕರ್ಕೊಂಡು ಪೇಟೆಗೆ ಹೋಗ್ತಾನೆ, ಇವತ್ತು ರಾತ್ರಿ ಅಲ್ಲಿ ಕಡೆಗೆ ಬರೋಣ. ಅದು ಹೋದ್ನಲ್ಲ ಅಂತ ಹಾಗೆ ಒಂದು ಪಿಕ್ಚರ್ ನೋಡ್ತಾರೆ. ಅಲ್ಲಿಯೂ ಕೂಡ ಇಲ್ಲಿ ಯಾವ್ದು ಬೇಡ ಅಂತ ತಪ್ಪಿಸ್ಕೊಂಡು ಹೋಗಿದ್ರು ಅದನ್ನೇ ವಿಸಿಟ್ ಮಾಡಬೇಕಾಗುತ್ತೆ. ಏನಂದ್ರೆ ದೇವರು ದಿಂಡ್ರು, ಪ್ರಾಣಿಗಳು ಮಾತಾಡೋದು, ಸಾವಿರಾರು ಜನ ಊಟ ಮಾಡೋದು, ಈ ಥರ. ಇದು ತಾಯಿಯವ ಸತ್ 11ನೇ ದಿನ. 11ನೇ ಮನೆ ಬೇಕಾ? ಅಲ್ಲ, 11 ಸಂಖ್ಯೆ ಯಾವ ಮನೇಲಿ ಬರುತ್ತೆ? ಹಾ, 11ನೇ ಸಂಖ್ಯೆ ಎಲ್ಲಿ ಬರುತ್ತೆ? ನಾನು ಹೇಳಿದಾಗೆ ಇವಾಗೆಲ್ಲ ನಾನು ಸಂಖ್ಯೆಗಳನ್ನು ಕೊಡ್ತೀನಿ, ನೀವು ಮನೆ ಕೊಡಿ. ಆಯ್ತು, ನೀವು ಏನು ಹೇಳಿದ್ರೆ ಅದನ್ನ ಮಾಡ್ಬೇಕಪ್ಪ, ನಾನು ಪರಾಧೀನ ಅಲ್ಲ. ಇಲ್ಲಿ ಬೈ ಡಿಫಾಲ್ಟ್ ಹಾಗೆ. ಈ ಸ್ಟೇಜಿಂದ ಆಚೆಗೆ ಬಂದಲ್ಲಿ ನಿಮ್ಮನ್ನೊಂದು ಕೈ ನೋಡ್ಕೋಬಹುದು. ಈಗ ನೀವು ಏನು ಹೇಳಿದ್ರೆ ಅದು ಎರಡೂ ಬೇಕಾದ್ರೆ ಕೊಡ್ತೀನಿ. ನಾವು 8 ಜನ ಇದ್ದೀವಿ. 11ನೇ ಮನೆಯಲ್ಲಿ ನಾವು 8 ಜನ ಇದ್ದೀವಿ. ಭೇದೋಪಾಯ ಮಾಡ್ತೀನಿ ಬಿಡಿ. ನಾನು ದಾಟು ಕಾದಂಬರಿಯ ವೆಂಕಟೇಶನ ಓದಬಲ್ಲೆ, ಹಾಗೆ ಅಲ್ಲಿ ಬರ್ತಕ್ಕಂಥ ಮೇಲಗಿರಿ ಗೌಡರನ್ನು ಓದಬಲ್ಲೆ. ಭೇದೋಪಾಯ ಹೇಗೆ ಅಂತ ಗೊತ್ತಿದೆ. 11 ಸಂಖ್ಯೆ ಎಲ್ಲಿ ಬರ್ತದೆ ಅಂತಂದ್ರಲ್ಲ, ನೀವು ಮೊದಲು ಕೇಳಿದ್ರಲ್ಲ, ಆ ಸಂಖ್ಯೆ ಆದ್ಮೇಲೆ ಬರುತ್ತೆ. ಅಂದರೆ 4ನೇ ಸಾಲಿನ 5ನೇ ಮನೆ ಬರುತ್ತೆ. ಹಾಗಿದ್ರೆ ಇದು 4ನೇ ಸಾಲಿನ 5ನೇ ಮನೆ. ಮೊದಲು ನಾನು ಹೇಳಿಬಿಟ್ಟೆ ರಾಂಗ್ ಆಗಿ, ಆ ರಾಂಗಿನ ಪಕ್ಕ ಬರುತ್ತೆ. 4ನೇ ಸಾಲಿನ 5ನೇ ಮನೆ 11. ಇಲ್ಲ, 11ನೇ ಮನೆಯಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂದರೆ ಮೊದಲನೇ ಸಾಲಿನ 3ನೇ ಸಾಲಿನ ಮೊದಲನೇ ಮನೆ ಅಲ್ಲಿ ಒಂದೇ ಬರುತ್ತೆ. ಸರಿ, 11ನೇ ಸಂಖ್ಯೆ 4ನೇ ಸಾಲಿನ 5ನೇ ಮನೆಯಲ್ಲಿ ಬರುತ್ತೆ. ಅವಧಾನಿಗಳೇ, ವಂಶವೃಕ್ಷ ಅಂಚು 2 ಕಾದಂಬರಿ ಬಂತೀಗ. ವಂಶವೃಕ್ಷದಲ್ಲಿ ಕಾತ್ಯಾಯಿನಿಗೆ ಚಾಮುಂಡಿ ಬೆಟ್ಟ ಒಂದು ರೀತಿ ಕಾಣುತ್ತೆ, ಅಂಚಿನಲ್ಲಿ ಅಮೃತಳಿಗೆ ಒಂದು ರೀತಿ ಕಾಣುತ್ತೆ. ನಿಮ್ಗೆ ಹೇಗೆ ಕಾಣುತ್ತೆ ಅಂತ ಗೊತ್ತಾಗಲಿಲ್ಲ. ನನಗೆ ಚಾಮುಂಡಿ ಬೆಟ್ಟವಾಗೇ ಕಾಣುತ್ತೆ, ಬೇರೆ ಇನ್ಯಾವ ಥರವೂ ಕಾಣಲ್ಲ. ವಸ್ತುಗಳನ್ನ ಹಾಗೇ ನೋಡಿದ್ರೆ ಮತ್ತೆ ಇನ್ನೇನಾದ್ರೂ ಕಲ್ಪಿಸ್ಬೋದು. ಅದನ್ನು ಇನ್ನೇನೇನಾದ್ರೂ ನೋಡೋದು ಮಾಡ್ಕೊಂಡ್ಬಿಟ್ರೆ ಭ್ರಮೆ ಆಗುತ್ತೆ. ವಸ್ತುವನ್ನ ಹಾಗೇ ಕಂಡು ಮತ್ತೊಂದು ರೀತಿ ಚಿತ್ರಿಸಿದ್ರೆ ಕಲೆ ಆಗುತ್ತೆ. ಭೈರಪ್ಪನವರು ಬದುಕನ್ನು ಹಾಗೇ ಕಂಡು ಆಮೇಲೆ ಅದನ್ನ ಬೇರೊಂದು ರೀತಿ ಚಿತ್ರಿಸಿದಾಗ ಕಲಾತ್ಮಕತೆ ಬರುತ್ತದೆ. ಬದುಕನ್ನು ಹಾಗೇ ಕಂಡು ಹಾಗೇ ಚಿತ್ರಿಸಿದ್ರೆ ಪೇಪರ್ ರಿಪೋರ್ಟ್ ಆಗುತ್ತೆ. ಈಗ ಅವರು ಆ ಕೆಲಸ ಮಾಡ್ತಾ ಇಲ್ಲ, ಇನ್ನೇನೋ ಮಾಡ್ತಿದ್ದಾರೆ. ಸಾರಿ, ಎಷ್ಟೋ ಬಾರಿ ಎಲ್ಲೋ ಜರ್ನಲಿಸಮ್ ಭೈರಪ್ಪನವರ ನಾನೇಕೆ ಜರಿಯುತ್ತೇನೆ ಸಾಹಿತ್ಯಕ್ಕೆ ಸೇರ್ಕೊಳ್ಳುವಂಥದ್ದು. ಹಾಗಾಗಿ ನನಗೆ ವಸ್ತುಗಳಾಗಿ ಕಾಣಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆ ಒಂದು ಮಾತನ್ನು ಸೇರಿಸಬೇಕು. ವಂಶವೃಕ್ಷ ಕಾದಂಬರಿಯ ಕಾತ್ಯಾಯಿನಿ ಪಾಲಿಗೆ ಚಾಮುಂಡಿ ಬೆಟ್ಟ ಶ್ರೋತ್ರಿಯರ ಮಹಿಮೋನ್ನತವಾದ ವ್ಯಕ್ತಿತ್ವದಂತೆ ಕಾಣಿಸುತ್ತದೆ. ಇವಳಿಗೆ ಅಮೃತಾಗೆ ಹೆಪ್ಪುಗಟ್ಟಿದ ಸಾವಿನಂತೆ ತನ್ನೆದುರಿಗೆ ನಿಂತ ಶೂನ್ಯತೆಯ ಹಾಗೆ ಕಾಣಿಸುತ್ತದೆ. ಒಂದು ಬೆಟ್ಟ ತನ್ನನ್ನು ಎದುರಿಸಲಾಗದ ರೀತಿ ಎರಡೂ ಕಡೆ ಕಾಣಿಸುತ್ತೆ. ಆದರೆ ಎದುರಿಸಲಾಗದ ಬಗ್ಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸುತ್ತೆ. ಅಂದರೆ ಒಂದೇ ಬೆಟ್ಟ ಒಬ್ಬರೇ ಲೇಖಕರಲ್ಲಿ ಬೇರೆ ಬೇರೆ ಕಾದಂಬರಿಗಳಲ್ಲಿ ಬೇರೆ ಬೇರೆ ಪಾತ್ರಗಳಲ್ಲಿ ಹೇಗೆ ಬರ್ಬೋದು ಅನ್ನೋದಕ್ಕೆ ಅದ್ಭುತವಾದ ಸಾಕ್ಷ್ಯ. ಭೈರಪ್ಪನವರ ಕಾದಂಬರಿಗಳಲ್ಲಿ ನಿಸರ್ಗ ಯಾವ ರೀತಿ ಚಿತ್ರಿತವಾಗಿದೆ ಅಂತಲೇ ನೋಡೋದೊಂದು ವಿಶೇಷ ಅಧ್ಯಯನ. ನಮ್ಮ ಪ್ರೊಫೆಸರ್ ಶಾಂತಕುಮಾರಿಯವರು ಅಂತಹ ಶ್ಲಾಘ್ಯವಾದ ಅನೇಕ ಬರವಣಿಗೆಗಳನ್ನು ಮಾಡಿದ್ದಾರೆ. ಅವರ ನಿಸರ್ಗ ಚಿತ್ರಣದ, ಪ್ರಕೃತಿ ಚಿತ್ರಣದ ಬಗ್ಗೆ, ಮಳೆ ಒಂದು ಎಷ್ಟು ಬಗೆಯ ರೀತಿಯಲ್ಲಿ ಬರುತ್ತೆ ಮಳೆ. ಭೈರಪ್ಪನವರ ಕಾದಂಬರಿ ಬಗ್ಗೆ, ಅದರ ಬಗ್ಗೆನೇ ಒಂದು ಭಾಷಣ ಮಾಡಬಹುದಾದಷ್ಟು ಇಷ್ಟ ವಿಷಯ ಉಂಟು. ಶ್ರೋತ್ರಿಯರ ಬಗ್ಗೆ ಪದ್ಯವನ್ನು ಹೇಳೋಣ. ಅಶ್ವತ್ಥ ವೃಕ್ಷಮಂ ಪೋಲ್ವ, ಅಶ್ವತ್ಥ ವೃಕ್ಷಮಂ ಪೋಲ್ವ, ಅಶ್ವತ್ಥ ವೃಕ್ಷಮಂ ಪೋಲ್ವ, ಶಶ್ವದುನ್ನತ ವಂಶಮಂ, ಶಶ್ವದುನ್ನತ ವಂಶಮಂ,
ಅಶ್ವತ್ಥ ವಂಶವಂ ಅಶ್ವತ್ಥ ವೃಕ್ಷಮಂ ಪೋಲ್ವ ಶಶ್ವದುನ್ನತ ವಂಶಮಂ ಶಶ್ವದುನ್ನತ ವಂಶಮಂ ಶಶ್ವದುನ್ನತ ವಂಶವಂ ನಶ್ವರಾರ್ಥಕ್ಕೆ ದಿಗ್ಭ್ರಾಂತಂ ವಿಶ್ವಾಸ ಮಿರಿಸಲ್ ಕದೇಂ. ನಾನು ಮೊದಲೇ ಹೇಳಿದೆ, ಕಾದಂಬರಿಯಂಥ ವಾಸ್ತವದ ವಿವರವನ್ನು ಪದ್ಯದಲ್ಲಿ ಹೇಳುವಾಗ ಪ್ರಕಾರಾಂತರವಾಗಿ ಹೇಳಬೇಕು, ಅದಕ್ಕೆ ಪ್ರತಿಮೆಗಳನ್ನು ಬಳಸ್ಕೊಳ್ಬೇಕು, ಇಮೇಜರಿ ಅಂತ ಅಶ್ವತ್ಥವನ್ನು ತೆಗೆದುಕೊಂಡು ಶ್ರೋತ್ರಿಯರು ತಮ್ಮ ವಂಶವೃಕ್ಷ ಅಂತ ಅಂದುಕೋತಾ ಇದ್ರು. ಆದರೆ ಅವರು ವಂಶವೃಕ್ಷ ಒಂದು ಅಶ್ವತ್ಥದಂತೆ ಅಂತ ಭಾವಿಸಲಿಲ್ಲ. ವೇದ ಓದಿಕೊಂಡವರು, ವೇದದಲ್ಲಿ ಒಂದು ಭಾಗವಾದ ಕಠೋಪನಿಷತ್ತಲ್ಲಿ ಊರ್ಧ್ವ ಮೂಲಂ ಅವಾಕ್ಷಾಕ ಯಶೋಶ್ವತ್ಥ ಸನಾತನಃ ಅಂತ ಬರುತ್ತದೆ. ಈ ಜಗದಶ್ವತ್ಥ ಊರ್ಧ್ವ ಮೂಲ, ಮೇಲೆ ಬೇರು, ಕೆಳಗಡೆ ಕೊಂಬೆ. ಭಗವದ್ಗೀತೆಯ 15ನೇ ಅಧ್ಯಾಯದಲ್ಲಿ ಅದನ್ನೇ ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರ್ಯಯಂ ಅಂತ ಹೇಳ್ತಾರೆ. ಕಠೋಪನಿಷತ್ತಿನ ಮೇಲೆ ಶಂಕರರು ಭಾಷ್ಯ ಬರೀತಾ ಅದನ್ನು ದೊಡ್ಡ ಪ್ರತಿಮೆಯನ್ನು ವಿಸ್ತರಿಸ್ತಾರೆ. ಅದು ಗೊತ್ತಾಗಲಿಲ್ಲ. ನಾವು ವಂಶವೃಕ್ಷ ಅಂತೀವಿ, ಅದರ ಬೇರು ಮೇಲೆ ಇದೆ, ನಮಗೆ ಕೊಂಬೆ ಕಾಣಿಸ್ತಾ ಇರೋದು. ನಾವು ಎಲ್ಲಿ ಯಾರಿಗೆ ಸಂಬಂಧಪಟ್ಟಿದ್ದೀವಿ ಅದರ ಏಕತೆ ಇರೋದು ಪರಮೇ ವ್ಯೋಮನ್. ಅದನ್ನು ನೋಡಿದಾಗ ಸತ್ಯಕಾಮ ಜಾಬಾಲ ಅವನಿಗೆ ಜನ್ಮಕ್ಕೆ ತಂದೆ ಯಾರು ಅಂತಲೇ ಗೊತ್ತಿಲ್ಲ, ಆದರೆ ಅವನು ವೇದ ಬ್ರಹ್ಮರ್ಷಿ ಆದ. ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಅಂದರೆ ವಂಶವೃಕ್ಷ ಅಶ್ವತ್ಥ ವೃಕ್ಷದಂತೆ ಇರಬೇಕು ಹೊರತು ಮಾವು ಬೇವು ಈ ರೀತಿಯಾದದ್ದಲ್ಲ. ಅಶ್ವತ್ಥ ಕೊಂಬೆ ಎಲ್ಲಿ ಚಾಚಿಕೊಂಡು ಅಲ್ಲಿ ಬೆಳೆಯುತ್ತೆ, ಅದಕ್ಕೆ ಕೊಂಬೆಯೇ ಬೀಜ. ಅಶ್ವತ್ಥಕ್ಕೆ ಬೇರೆ ಬೀಜ ಇಲ್ಲ. ಕೊಂಬೆಯನ್ನು ಮುರಿದ ನೆಟ್ಟಲ್ಲಿ ಬೆಳೆಯುತ್ತದೆ, ಹಾಗಾಗಿ ನಿಂತಲ್ಲಿ ಬೇರೆ ಬಿಡುತ್ತದೆ. ಆ ಬಗೆಯಾದದ್ದು ಅಶ್ವತ್ಥದ್ದು. ಇದನ್ನ ಶ್ರೋತ್ರಿಯರು ಪಥಭ್ರಾಂತರಾಗಿ ಮೊದಲು ಕಂಡುಕೊಳ್ಳಿಲ್ಲ. ಮತ್ತೆ ಇಡೀ ಕಾದಂಬರಿಯಲ್ಲಿ ಅದೊಂದು ದರ್ಶನ ಬರುತ್ತದೆ. ಕಾದಂಬರಿಯ ಕೊನೆಯಲ್ಲಿ ಗೊತ್ತಾಗ್ತದೆ. ಯಾಕೆಂದ್ರೆ ಆತ ದರ್ಶನವನ್ನು ಕಂಡುಕೊಳ್ಳದೇ ಇದ್ದರೂ ಪ್ರಾಮಾಣಿಕವಾದ ಜೀವನ ಮಾಡಿದ್ರಿಂದ ಆ ಇಡೀ ಅಶ್ವತ್ಥ ವೃಕ್ಷದಂತೆ ಸನಾತನವಾದ ತನ್ನ ಪರಂಪರೆಯನ್ನು ಧಿಕ್ಕರಿಸದೆ ಅದರ ಮೂಲಕವೇ ಏನ ತ್ಯಜಿಸಿ ತತ್ಯಜ, ಯಾವುದರಿಂದ ಎಲ್ಲವನ್ನ ಬಿಟ್ಟನೋ ಕಡೆಗೆ ಅದನ್ನೇ ಬಿಡ್ತಕ್ಕಂಥ ಸ್ಥಿತಿಗೆ ಬರ್ತಾನೆ. ನಾವು ಒಂದಕ್ಕೆ ಪ್ರಾಮಾಣಿಕವಾಗಿ ತೆತ್ತುಕೊಂಡರೆ ಅದು ನಮ್ಮನ್ನ ದಾರಿ ತಪ್ಪಿಸಬಹುದು, ಆದರೆ ದಿಕ್ಕು ತಪ್ಪಿಸೋದಿಲ್ಲ. ಈ ದೃಷ್ಟಿಯಿಂದ ಕಂಡಾಗ ಶ್ರೋತ್ರಿಯರ ಸಂಸ್ಕಾರ ತುಂಬ ದೊಡ್ಡ ರೀತಿಯಲ್ಲಿ ಬರುತ್ತದೆ. ಆದರೆ ಬರೀ ಸಂಸ್ಕಾರಕ್ಕೆ ಆ ಶಕ್ತಿ ಇರೋಲ್ಲ, ಶ್ರೋತ್ರಿಯರ ಸಂಸ್ಕಾರಕ್ಕೆ ಆ ಶಕ್ತಿ ಇರುತ್ತದೆ ಅಂತ ಗೊತ್ತಾಗ್ತದೆ. ಚಿತ್ರಕ್ಕೆ ಬರ್ತದೆ. ಬರೀ ಸಂಸ್ಕಾರಕ್ಕೆ ಇರೋದಿಲ್ಲ ಅಂತಂದ್ರೆ ಹೌದು. ಮಂದ್ರ ನಾಟಕದ ಮೊದಲ ಪ್ರದರ್ಶನ ನಡೆಯುವಾಗ ಆ ನಾಟಕದ ಸೆಟ್ ವರ್ಕು ಬ್ಯಾಕ್ ಡ್ರಾಪ್ ನಾನು ಮಾಡಬೇಕಾಯಿತು. ಅವತ್ತು ಭೈರಪ್ಪನವರು ಸಾಕ್ಷಾತ್ತಾಗಿ ಆ ಕಾರ್ಯಕ್ರಮಕ್ಕೆ ಬಂದು ಉಪಸ್ಥಿತರಿದ್ದರು. ಆಗ ನೆನಪಿಲ್ಲ, ಮೋಸ್ಟ್ಲಿ ರಾಜಾರಾಮ್ ಅವರು ಅಥವಾ ಉಪಾಧ್ಯಾಯರು ಯಾರೋ ಪರಿಚಯ ಮಾಡಿದ್ರು, ರಾಘವೇಂದ್ರ ಹೆಗಡೆ. ನಾನು ರಾಘವೇಂದ್ರ ಹೆಗಡೆ ಆರ್ಟಿಸ್ಟು ಅಂತ. ಊಟಕ್ಕೆ ಏನು ಮಾಡ್ತೀರಿ ಅಂತ ಕೇಳಿದ್ರು. ನಾನು ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದೀನಿ. ಪರವಾಗಿಲ್ಲ, ಊಟ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಕಲಾವಿದರ ಕುರಿತಾದ ವಾಸ್ತವದ ಅವರ ಕಲ್ಪನೆ ನಿಜವಾಗ್ಲೂ ಆಶ್ಚರ್ಯ ಮೂಡಿಸಿತ್ತು. ಆಮೇಲೆ ನಾನು ಕಲಾವಿದ ಆಗಿ ಉಳ್ಕೊಂಡೆ, ಆದರೆ ಟೀಚರ್ ಆಗಿ ಲೆಕ್ಚರ್ ಆಗಿ ಉಳ್ಕೊಂಡಿಲ್ಲ ಇವತ್ತಿಗೆ. ಆಡಿಟೋರಿಯಂ ಲೈಟ್ ಎಲ್ಲ ಆಫ್ ಮಾಡಿ. ಭೈರಪ್ಪನವ್ರು ಹೇಳ್ತಾರೆ, ನನ್ನ ಕಾದಂಬರಿಯನ್ನ ಓದೋದಕ್ಕೆ ಯಾವ ವೈಚಾರಿಕ ಹಿನ್ನೆಲೆಯೂ ಬೇಡ ಅಂತ ಹೇಳ್ತಾರೆ. ಅದನ್ನೇ ಮುಂದಿಟ್ಕೊಂಡು ಇವರನ್ನ ವಿರೋಧಿಸೋ ಬುದ್ಧಿಜೀವಿಗಳು ಯಾವ ವೈಚಾರಿಕ ಹಿನ್ನೆಲೆಯನ್ನೂ ಇಟ್ಕೊಳ್ಳಿಲ್ವಾ ಅಂತ ಅವ್ರು ಕಾದಂಬರಿ ಓದ್ತಾರೆ. ಇಟ್ಕೊಂಡ್ರಲ್ಲಪ್ಪ, ಅದೇ ಬಂದಿರೋದು ಬಹಳ, ಅದೇ ತುಂಬಾ ವಿಚಾರಾಸ್ಪದವಾದದ್ದು. ವೈಚಾರಿಕ ಹಿನ್ನೆಲೆ ಇಟ್ಟುಕೊಳ್ಳದೆ ಅವರನ್ನು ಓದಿದರೆ ತುಂಬಾ ಸಂತೋಷವಾಗುತ್ತೆ. ಈಗ ಸಂಗೀತವನ್ನು ಕೇಳೋದಕ್ಕೆ ಕಿವಿ ಇದ್ದರೆ ಸಾಕು, ಮನಸ್ಸಿದ್ರೆ ಸಾಕು, ಅದಕ್ಕೆ ಯಾವ ವೈಚಾರಿಕ ಹಿನ್ನೆಲೆಯೂ ಬೇಕಾಗಿಲ್ಲ. ಆದರೆ ಹಾಗಲ್ಲದೆ ಯಾವುದೋ ಬದ್ಧತೆ ಇಟ್ಟುಕೊಂಡ್ರಲ್ಲ, ಹಾಗಾಗಿ ಆ ಸಮಸ್ಯೆ ಆಗುತ್ತೆ. ಬದ್ಧತೆಗಳ ಬಗ್ಗೆ ನೀವು ಹೇಳಬೇಕಾಗಿಲ್ಲ, ಪೂರ್ವ ಪದಗಳು ಏನೆಲ್ಲ ಬರ್ಬೋದು ಅಂತ. ನಾಯಿ ನೆರಳನ್ನ ನೀವು ತಂದಿದ್ದೀರಾ? ನಾಯಿ ನೆರಳು ಕುರಿತಾಗ ಅವರೊಂದು ಪದ್ಯ ಹೇಳ್ತಾರೆ. ಹೊಸ ಹೊಸ ಮಾಧ್ಯಮನ ಪರಿಚಯ ಮಾಡಿಕೊಡೋದಕ್ಕೆ ಈ ಅವಕಾಶನ ಉಪಯೋಗಿಸ್ಕೊತಾ ಇದ್ದೀನಿ. ನಮಸ್ಕಾರ. ಒಂದು ಚೌಪದಿಯನ್ನು ಹೇಳ್ತೀನಿ. ನಾಯಿ ನೆರಳಿನ ಹಾದಿ ಸವಯದಂತಾಗಿರುವುದು, ನಾಯಿ ನೆರಳಿನ ಹಾದಿ ಸವಯದಂತಾಗಿರುವುದು, ನಾಯಿ ನೆರಳಿನ ಹಾದಿ ಸವಯದಂತಾಗಿರುವುದು,
ಗಾಯಮಾಯದೆ ಕೀವು ತುಂಬುತಿಹುದು, ಗಾಯಮಾಯದೆ ಕೀವು ತುಂಬುತಿಹುದು, ಗಾಯಮಾಯದೆ ಕೀವು ತುಂಬುತಿಹುದು, ಗಾಯಮಾಯದೆ ಕೀವು ತುಂಬುತಿಹುದು. ಮೇಯ ಜಗದೊಳಗ ಮೇಯದ ಕಾಂತಿ ಮಿಂಚಿರಲ್, ಮೇಯ ಜಗದೊಳಗ ಮೇಯದ ಕಾಂತಿ ಮಿಂಚಿರಲ್, ಮೇಯ ಜಗದೊಳಗ ಮೇಯದ ಕಾಂತಿ ಮಿಂಚಿರಲ್. ಮಾಯೆ ಹರಿವುದು ಧರ್ಮ, ಮಾಯೆ ಹರಿವುದು ಯಮನು ಧರ್ಮವಾಗಲ್, ಮಾಯೆ ಹರಿವುದು ಯಮನು ಧರ್ಮವಾಗಲ್. ನಾಯಿ ನೆರಳಿನ ಕಾದಂಬರಿಯ ಸ್ವಾರಸ್ಯ ಏನು ಅನ್ನೋದನ್ನು ಈ ಮೂಲಕವಾಗಿ ಹೇಳೋ ಪ್ರಯತ್ನ ಪಟ್ಟಿದ್ದೀನಿ. ನಾಯಿ ನೆರಳಿನ ದಾರಿ ಸವಿತಾನೇ ಇರೋದಿಲ್ಲ. ಆ ಕ್ಷೇತ್ರಪಾಲ ಆಮೇಲೆ ವಿಶ್ವೇಶ್ವರ ಆಗ್ತಾನೆ. ಕಾದಂಬರಿಯಲ್ಲಿ ನೀವು ಗಮನಿಸಿದ್ರೆ ಗೊತ್ತಾಗ್ತದೆ, ಯಾವಾಗ ಅಚ್ಚಣ್ಣಯ್ಯನವರು ಬರ್ತಾರೋ ಬಂದ ಮೇಲೆ ಕ್ಷೇತ್ರಪಾಲ ಹೆಸರು ಬಳಸೋದಿಲ್ಲ ಲೇಖಕರು. ಎಷ್ಟು ಅದ್ಭುತವಾಗಿ ಕಲಾತ್ಮಕತೆಯಲ್ಲಿ ಸಾಧಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಕ್ಷೇತ್ರಪಾಲ ಅನ್ನೋ ಶಬ್ದ ಮತ್ತೆ ಬರೋದೇ ಇಲ್ಲ. ವಿಶ್ವೇಶ್ವರ ಎಲ್ಲ ಪಾತ್ರಗಳ ಅಂತರಂಗವನ್ನು ಹೊಕ್ಕು ನೋಡ್ತಾರೆ. ಅವನ ಅಚ್ಯುತ ಇರ್ಬೋದು, ವೆಂಕಮ್ಮ ಇರ್ಬೋದು, ಆಮೇಲೆ ಜೋಗನಾಥನ ಜೋಗಿ ಇರ್ಬೋದು, ಅಥವಾ ಜೋಯಿಸರಿರ್ಬೋದು, ಅವರ ಮಗ ತಮ್ಮ ಜೋಯಿಸ ಇರ್ಬೋದು. ಯಾರ ಅಂತರಂಗವನ್ನು ಹೊಕ್ಕು ಬರ್ತಾರೆ, ಆದರೆ ವಿಶ್ವೇಶ್ವರ ಅಥವಾ ಕ್ಷೇತ್ರಪಾಲದ ಅಂತರಂಗವನ್ನು ಮಾತ್ರ ಅವರು ತೆಗೆದು ತೋರಿಸೋದಿಲ್ಲ. ಏನು ಅಂತ ಅನ್ನೋದನ್ನು ತೋರ್ಪಡಿಸೋದಿಲ್ಲ. ಅವನ ಹಿಂದೆ ನಾಯಿ ಬರುತ್ತೆ. ಆ ನಾಯಿ ಅಚ್ಚಣ್ಣಯ್ಯನ ಮನೆಗೆ ಬಂದಾಗ ಅಲ್ಲಿರ್ತಕ್ಕಂಥ ಒಂದು ಸೀಳು ನಾಯಿ ಜಗಳ ಆಡುತ್ತೆ. ಆ ಸೀಳು ನಾಯಿ ಅಚ್ಯುತನ ಅಥವಾ ಮೊದಲನೇ ಜನ್ಮವ ಅದನ್ನು ಅವರು ಸ್ಪಷ್ಟಪಡಿಸೋಲ್ಲ, ನಮ್ಮ ಆಲೋಚನೆಗೆ ಬಿಡ್ತಾರೆ. ಆಮೇಲೆ ಕಡೆಗೆ ಅವನು ಹಾಸನದ ಕೋರ್ಟ್ನಲ್ಲಿ ದಂಡನೆಗೆ ತುತ್ತಾಗುವಾಗ ಒಬ್ಬ ಪೊಲೀಸು ಆ ನಾಯಿನ ಕೊಂದು ಬಿಡ್ತಾನೆ. ಕೊಂದ ತಕ್ಷಣ ಅವನು ಕುಣಿದಾಡಿ ಸಂತೋಷ ಪಟ್ಬಿಡ್ತಾನೆ ಅಂತ. ಅದು ನೇರ ಘಟನೆಯಾಗಿ ಬರೋಲ್ಲ, ನಿರೂಪಣೆಯಾಗಿ ಬರುತ್ತೆ. ಅದು ತುಂಬ ಸ್ವಾರಸ್ಯವಾಗಿರ್ತಕ್ಕಂಥದ್ದು. ಐತಿಹ್ಯ ಇದು ಹೀಗೆ ಹೇಳಿದ್ರು ಅನ್ನುವಂತೆ ಬರ್ತದೆ. ಅಂದರೆ ತನ್ನ ಬೆನ್ನೆಗಂಟಿದ ಬೆಂತರಿನಂತೆ ಬಂದ ನಾಯಿ ಇಲ್ಲವಾಗುತ್ತದೆ ಅಂತ. ಯಮನ ಅಂಶವಾಗಿ ಧರ್ಮರಾಜ ಹುಟ್ಟಿದ. ಧರ್ಮರಾಜನ ಹಿಂದೆ ನಾಯಿ ಹೋಯಿತು. ಅವನು ಸ್ವರ್ಗದ ಬಾಗಿಲವರೆಗೆ ಬಂದ. ಯಾವಾಗ ಅವನಿಗೆ ಧರ್ಮ ಗಟ್ಟಿ ಆಯಿತು, ಆಗ ಯಮ ಸಾವು ದೂರ ಆಯಿತು. ಸಾವಿನ ಜೊತೆ ಅಂಟಿ ಬರುವ ಕರ್ಮಾನು ಹೋಯಿತು ಅನ್ನುವ ಸ್ವಾರಸ್ಯ ಅಲ್ಲಿ ಕಾಣಿಸುತ್ತೆ ಅಂತ ಅದನ್ನೇ ನಾನು ಪದ್ಯದಲ್ಲಿ ಆ ಪ್ರತಿಮೆ ಮೂಲಕ ತೋರಿಸುವ ಪ್ರಯತ್ನ ಪಟ್ಟಿದ್ದು. ನೆರಳಿನ ಮೇಲೆ ಬೆಳಕು ಬಿದ್ದ ಮೇಲೆ ನೆರಳಿರೋಲ್ಲ. ಅಂದರೆ ಆ ಕ್ಷೇತ್ರಪಾಲನಿಗೆ, ವಿಶ್ವೇಶ್ವರನಾದವನಿಗೆ ಸಾಲ ತೀರಿ ತನ್ನ ಬದುಕಿನ ಎಲ್ಲ ಕರ್ಮ ಜಾಲ ತೀರಿತು ಅಂತ ಗೊತ್ತಾದ ತಕ್ಷಣ ಹೊರಟೋಗ್ಬಿಡುತ್ತೆ. ಕರ್ಮ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಎಲ್ಲಿವರೆಗೂ ಯಾವುದು ಕಾಡುತ್ತೋ ಅಲ್ಲಿವರೆಗೂ ಇದೆ. ಅದನ್ನೇ ರಮಣ ಮಹರ್ಷಿಗಳು ಯಾರೋ ಕೇಳಿದ್ರು, ಜಗತ್ತಿದೆಯಾ ಅಂದರೆ ನೀನು ಭಾವಿಸಿದರೆ ಇದೆ. ಇಫ್ ಇಟ್ ಬಾದರ್ಸ್ ಯು, ಪೂರ್ವಜನ್ಮ ಇದೆಯಾ, ಪುನರ್ಜನ್ಮ ಇದೆಯಾ, ಸ್ವರ್ಗ ನರಕ ಇದೆಯಾ ಅಂದರೆ ಇಫ್ ಇಟ್ ಬಾದರ್ಸ್ ದೇ ಆರ್ ಇನ್ ಎಕ್ಸಿಸ್ಟೆನ್ಸ್, ಇಫ್ ನಾಟ್ ದೇ ಆರ್ ನೋ ಮೋರ್ ಅಂತ. ಈ ಒಂದು ದೃಷ್ಟಿ ಅತ್ಯಂತ ಪ್ರೌಢವಾದ ವೇದಾಂತ ದೃಷ್ಟಿನ ತುಂಬ ಸೆಟಲ್ ಆಗಿ ತಂದಿದ್ದಾರೆ ಆ ಕಾದಂಬರಿಯಲ್ಲಿ. ಆ ತತ್ವವನ್ನು ನೋಡಿದ್ದಾಯಿತು. ಇನ್ನು ಕಾದಂಬರಿ ವಾಚನದ ಕಡೆ ಹೋಗೋಣ. ನಾಯಿ ಎಷ್ಟು ಸಲ ಬರುತ್ತೆ ಗೊತ್ತಾ? ನಾಯಿ ಎಷ್ಟು ಸಲ ಗೊತ್ತಾ? ನಾಯಿ ಪಾಡು ನನಗೆ ಗೊತ್ತಿಲ್ಲ ಸರ್. 22. ಹಾಂ 22 ಎಲ್ಲಿ ಬರ್ತದೆ ಅಂತಲ್ಲ ಹೇಳೋಣ. ಅವಧಾನಿಗಳೇ, ವಿಶ್ವೇಶ್ವರ ನಾಯನರು ವಿಶ್ವೇಶ್ವರ ಅಂದಾಗ ನನಗೆ ಇನ್ನೊಂದು ನೆನಪು ಬಂತು. ಅವಧಾನಕ್ಕೆ ಬೇಕಾಗಿರೋದೇನಪ್ಪ? ಧಾರ, ಧಾರಣ, ಧೈರ್ಯ. ಇದನ್ನ ಇನ್ನೊಂದು ಥರ ಹೇಳ್ಬೋದು. ಹೇಗೆ ಗೊತ್ತಾ? ಗೃಹಭಂಗದ ಗಂಗಮ್ಮನ ಧಾರ ಬೈಗುಳ, ಆಮೇಲೆ ನಾಯನರಿನ ವಿಶ್ವೇಶ್ವರ ಅವನ ಧಾರಣೆ ಹಿಂದಿನ ಜನ್ಮದೆಲ್ಲ ನಾವು ಇಟ್ಕೊಂಡು, ಕಂಟಿ ಜೋಯಿಸ್ನ ಧೈರ್ಯ. ಚೆನ್ನಾಗಿದೆ. ಆದರೆ ನೀವು ನನ್ನ ಅವಧಾನವನ್ನು ಯಾವ ಮಟ್ಟಕ್ಕೆ ಇಟ್ಟುಬಿಟ್ರಿ ಅಂದರೆ, ಅವಧಾನದ ಪದ್ಯಗಳನ್ನು ಸವಿಶೇಷವಾಗಿ ನಿರ್ವಿಶೇಷವಾಗಿ ಚೆನ್ನಿಗರಾಯರು ಮುಂಡೆ 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 ಎಂದು ಬೈದರು ಅಂತನೋ ಮಟ್ಟಿಗೆ ತಂದಿಟ್ಬಿಟ್ರಲ್ಲಪ್ಪ, ಏನು ಗತಿ ಆಯಿತು? ತೊಂದರೆ ಇಲ್ಲ, ನನಗೆ ಧಾರೆ ಇದೆ, ಧಾರಣೆ ಕಡಿಮೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ನನಗೆ ಜನ್ಮ ಜನ್ಮಾಂತರಗಳನ್ನೆಲ್ಲ ಹೇಳಿಬಿಟ್ರೆ ನಾನು ಜನ್ಮ ಜನ್ಮಾಂತರಗಳನ್ನು ಒಪ್ಪೋದೇ ಇಲ್ಲ. ರಮಣ ಮಹರ್ಷಿಗಳ ದಾರಿ ಧಾರೆ ಇದೆ ಅಂದರೆ ಮುಂದೆ ಇಷ್ಟೆಲ್ಲ ಇದೆ, ಡೇಟ್ ಅನೌನ್ಸ್ ಮಾಡ್ತೀರಾ? ಮಾತಿಗೆ ಧಾರೆ ಇದೆ ಸರ್, ಮೈಗೆ ಧಾರೆ ಇಲ್ಲ. ಧಾರೆ ರಿಸೆಪ್ಷನ್ನು ಇಲ್ಲ ಅವಧಾನಗಳಿಗೆ.
22. ನಾಲ್ಕನೇ ಸಾಲಿನ 3ನೇ ಮನೆ. 4ನೇ ಸಾಲಿನ 3ನೇ ಮನೆ 22. ಸರಿಯಾಗಿ ಬರ್ಕೋತಿದ್ದೀರಾ ಸ್ವಾಮಿ? ಮತ್ತೆ ನೀವು ಏನೋ ಬರ್ಕೊಂಡು ನನಗೆ 2 ಕೈ ಸಾಕಾಗಲ್ಲ ಭಯ ಪಡ್ಕೊಳ್ಳೋಕ್ಕೆ. ಅಲ್ಲ, ಸಾಕ್ಷಿಯನ್ನು ನಂಬಿಕೊಳ್ಳೋಕ್ಕಾಗೋಲ್ಲ, ಅಂತ ಸಾಕ್ಷಿನ ಮಾತ್ರ ನಂಬಿಕೋಬೇಕು. ಎಲ್ಲ ಸಾಕ್ಷಿಗಳು ಸುಳ್ಳು. ಇಲ್ಲಿ ಪರಮೇಶ್ವರಯ್ಯ ಯಾರಿದಾರೋ ಗೊತ್ತಿಲ್ಲ ನನಗೆ. ಜನರ ಪೈಕಿ ನಿಮ್ಮ ಪರವಾಗಿ ಒಬ್ಬರು ಇಲ್ವಾ? ಅಲ್ಲ, ನಿಮ್ಮ ಪರವಾಗಿ ಹೆಚ್ಚಿನ ಒಬ್ಬರಿದ್ರು ಸಾಕು. ಅಪಸ್ವರ ಒಂದು ಬಂದರೂ ಸಾಕಾಗುತ್ತೆ. ಈಗ ಕಾದಂಬರಿ ವಾಚನ. ಸಹೃದಯರಿಗೆ ಸಸ್ನೇಹ ವಂದನೆ. ಮಾಭೀಹಿ ಮಾಭೀಹಿ ಮಾಭೀ ಎಂಬುಪನಿಷದುಕ್ತಿಗೆ ಕಾವ್ಯಾಭಿವ್ಯಕ್ತಿಯ ನೀಡುತ್ತಿರುವ ಮಾಭೀ ಎಂಬುಪನಿಷದುಕ್ತಿಗೆ ಕಾವ್ಯಾಭಿವ್ಯಕ್ತಿಯ ನೀಡುತ್ತಿರುವ ಎಸ್.ಎಲ್. ಭೈರಪ್ಪರ ಕಾದಂಬರಿಯೊಳು ಭೈರಪ್ಪರ ಕಾದಂಬರಿಯೊಳು ಶೋಭಿಪ ಗದ್ಯ ಪುಟವನವಧಾನದಿ. ಅವಧಾನಿಗಳೇ ಆಯ್ತು. ಶೋಭಿಪ ಗದ್ಯ ಪುಟವನವಧಾನದಿ ಸಭ್ಯರೇ ಸಹಿಸಿರಿ, ಸಭ್ಯರೇ ಸಹಿಸಿರಿ. ಯಾಕೆ ವಾಚಿಸುವೆ? ನಿಮ್ಮ ಗಾನವನ್ನೇ ಸಹಿಸಿದ ಮೇಲೆ ವಾಚನ ಸಹಿಸಲ್ವೇ? ಸಭ್ಯರೇ ಸಹಿ ಸಿರಿ ವಾಚಿಸುವೆ, ಭೈರಪ್ಪರ ಕಾದಂಬರಿ ಸಿರಿ ವಾಚಿಸುವೆ. ನೋಡಿ, ನಿಮ್ಮ ಈ ಅಪ್ರಸ್ತುತ ಪ್ರಸಂಗ ಏನು ಪ್ರಯೋಜನವಿಲ್ಲ. ನನಗೆ ಮೂಗಿನ ಮೂಲಕ ಒಂದು ಅಪ್ರಸ್ತುತ ಮಾಡ್ತಾ ಇದೆ. ಘಾಟಾದ ಬೆಳ್ಳುಳ್ಳಿ ಲಶೋನಕ ಮೀರಿದ್ದೀನಿ ಯಾವುದೂ ಇಲ್ಲ. ಲಶೋನಕ ನಾನು ನೋಡಿದ್ರೆ ನಾಯನೇರಳು ಲಶೋನಕ ಅದರ ಹಿರಿಯಣ್ಣನಾದಂಥ ಈರುಳ್ಳಿನೇ ತಾಳೋದಿಲ್ಲ. ನನಗೇನು ಗತಿ ಬಂದಿದೆ ನೋಡಿ. ಧರ್ಮ ಗೊತ್ತಿದೆ ಏನು ನಿಮಗೆ? ಧರ್ಮ ಸಾಧಾರಣವಾಗಿ ಜೂಜಿನ ಮನೆಯಲ್ಲಿ ಸೂಳೆಯರು ಇರುತ್ತಾರೆ. ಸೂಳೆಯರ ಮನೆಯಲ್ಲೇ ಹೆಚ್ಚಾಗಿ ಜೂಜು ನಡೆಯುವುದು. ಜೂಜುಕೋರ ತನ್ನ ಮೈ ಮೇಲಿನ ಬಟ್ಟೆಗಳ ತನಕ ಪಣವಿಟ್ಟು ಆಡುತ್ತಾನೆ. ತನ್ನ ಮೈ ಮೇಲಿನ ಬಟ್ಟೆಗಳ ತನಕ ಪಣವಿಟ್ಟು ಆಡುತ್ತಾನೆ. ಆದರೆ ಎಂದೂ ತನ್ನ ಸೂಳೆಯನ್ನು ಒಡ್ಡುವುದಿಲ್ಲ. ಒಡ್ಡಿದರೆ ಅವಳು ಕೂಡ ಕೈಗೆ ಎಕ್ಕಡ ತಗೊಳ್ತಾಳೆ. ಅಂಥದ್ರಲ್ಲಿ ನೀನು ಧರ್ಮಪತ್ನಿಯನ್ನ, ಪಟ್ಟಮಹಿಷಿಯನ್ನ ಒಡ್ಡಿ ಆಡಿದ್ದೀಯ. ನೀನು ಈಗ ಕಳೆದಿರುವ ರಥ, ತುರಗ, ಆಭರಣಾದಿಗಳೆಲ್ಲ ಯಾವುವು ಗೊತ್ತೇ? ರಾಜಸೂಯಕ್ಕೆಂದು ನಾನು ಪೂರ್ವ ದೇಶಗಳಿಂದ ಗೆದ್ದು ತಂದದ್ದು. ಇಂದ್ರಪ್ರಸ್ಥ ನಗರಿ ನಾವೆಲ್ಲ ಬೆವರು ಸುರಿಸಿ ಕಟ್ಟಿತ್ತು. ಹಿರಿಯಣ್ಣನ ಯಜಮಾನಿಕೆಗೆ ಎದುರು ಹೇಳಬಾರದು ಅನ್ನುವ ಧರ್ಮಕ್ಕೆ ಕಟ್ಟು ಬಿದ್ದು ನಾನು ಇದಕ್ಕೆ ಏನೂ ಹೇಳುವುದಿಲ್ಲ. ಆದರೆ ನೀನೇ ಸೂಳೆಗಿಂತ ಕಡೆಯಾಗಿ ಹೆಂಡತಿಯನ್ನು ಭಾವಿಸಿ ಒಟ್ಟಿ ಆಡಿರುವಾಗ ಈ ಮುಷ್ಟಾಳರು ಅವಳನ್ನು ತತ್ತು ದಾಸಿ ಎಂದೆಲ್ಲ ಕರೆಯುವುದು ಸಹಜವೇ. ಮೊದಲು
ಶಿಕ್ಷೆ ನಿನಗೆ ಆಗಬೇಕು, ನಿನಗೆ ಆಗಬೇಕು. ಸಹದೇವ, ಸಹದೇವ, ಎದ್ದು ಹೋಗಿ ಒಂದಿಷ್ಟು ಬೆಂಕಿ ತೆಗೆದುಕೊಂಡು ಬಾ, ಬೆಂಕಿ ತೆಗೆದುಕೊಂಡು ಬಾ. ಇವನ 2 ಕೈಗಳನ್ನು ಬೆರಳು ಹಸ್ತ ಪೂರ್ತಿ ಸಟ್ಟು ಬೂದಿ ಮಾಡಿದ ಮೇಲೆ ಉಳಿದವರನ್ನ ವಿಚಾರಿಸ್ಕೊತೇನೆ. ಎಲ್ಲರಿಗೂ ಗೊತ್ತಿದೆ ಸಂದರ್ಭ ಏನು ಅಂತ. ಪರ್ವದ ಭೀಮ ದ್ರೌಪದಿ ತನ್ನ ಆಲೋಚನೆ ಮಾಡ್ತಾ ಇರುವಾಗ, ಇದು ಭೀಮನ ಆಲೋಚನೆ ಕಾಲದಲ್ಲಲ್ಲ, ಮೊದಲಿಗೆ ಮದ್ರ ದೇಶಾಧಿಪತಿ ಶಲ್ಯನ ಮೂಲಕ ಆರಂಭ ಆಗುತ್ತೆ ಪರ್ವ. ಮತ್ತೆ ಪಾಂಡವರ ಹುಟ್ಟು ಬೆಳವಣಿಗೆಯನ್ನು ತೋರಿಸೋಕ್ಕೆ ಕುಂತಿಯ ಪ್ರಜ್ಞಾ ಪ್ರವಾಹ, ಅದಾದ ಮೇಲೆ ಮುಂದಿನ ಘಟ್ಟ ತೋರಿಸೋದಕ್ಕೆ ಭೀಮನ ಪ್ರಜ್ಞಾ ಪ್ರವಾಹ, ಆ ಬಳಿಕ ದ್ರೌಪದಿದು, ಆಮೇಲೆ ಅರ್ಜುನಂದು, ಅದಾದ ಮೇಲೆ ಯುಧಾನ ಸಾತ್ವಿಕಿದು. ಹೀಗೆ ಆ ಒಂದು ಪರ್ವದ ಒಂದೊಂದು ಅಧ್ಯಾಯಗಳಲ್ಲೂ ಕೂಡ ಹೋಗ್ತಾ ಬರ್ತದೆ. ಭೀಮನ ಬಗ್ಗೆ ದ್ರೌಪದಿ ಜ್ಞಾಪಿಸ್ಕೋತಾ ಇರುವಂಥದ್ದು ತುಂಬ ರೋಮಹರ್ಷಕವಾಗುವ ವಾಚನ. ಮಹಾಭಾರತದ ಭೀಮ ಹೀಗೆ ಆರ್ಭಟ ಮಾಡಿದ್ದಿರಬೇಕು. ಇಲ್ಲಿ ಸ್ವಾರಸ್ಯ ಏನೆಂದರೆ, ಇಷ್ಟು ಮಾತುಗಳಿಗೂ ಮೂಲ ವ್ಯಾಸಭಾರತದ ಆಧಾರ ಇದೆ. ವ್ಯಾಸಭಾರತದಲ್ಲಿ ಸಭಾಪರ್ವದಲ್ಲಿ ದ್ಯೂತ ಪರ್ವ ಅಂತ ಒಂದು ಉಪಪರ್ವ ಸೆಕ್ಷನ್, ಅಲ್ಲಿ ಭೀಮ ಧರ್ಮರಾಜನಿಗೆ ಹೇಳ್ತಾನೆ, ಇಂಥ ಜೂಜುಗಾರನು ತನ್ನ ಸೂಳೆಯನ್ನು ಕೂಡ ಅಡ ಇಡೋದಿಲ್ಲ, ನೀನು ಅಡ ಇಡ್ತಾ ಇದೆಯಲ್ಲ, ಪಣ ಕೊಡ್ತಾ ಇದೆಯಲ್ಲ, ಎಂಥ ಅನ್ಯಾಯ ಮಾಡ್ತಿದ್ಯಾ, ಸಹದೇವ ಬಾರೋ ತಗೊಂಡು ಬಾರೋ ಬೆಂಕಿನ, ಈ ಜೂಜುಗಾರ ಕೈಗಳನ್ನು ಸುಟ್ಟು ಬಿಡೋಣ ಅಂತ. ಆಗ ಇವನು ಬರ್ತಾನೆ ಅರ್ಜುನ, ಅಯ್ಯಯ್ಯೋ ಎಲ್ಲಾದ್ರೂ ಮಾಡೋದುಂಟೆ ಅಂತ. ಮುಂದೆ ದ್ರೌಪದಿ ಹೇಳ್ತಾಳೆ, ಬಾಯಿ ತೆಗೆದ್ರೆ ಧರ್ಮ ಅನ್ನೋ ವಾಸನೆ ಹೊಡೆಯುತ್ತೆ ಧರ್ಮರಾಜನಿಂದ ಅಂತ ಪರ್ವದಲ್ಲಿ ಅವಳು ಹೇಳ್ತಾಳೆ. ಮೂಲ ಮಹಾಭಾರತಕ್ಕೆ ಅವರು ಎಷ್ಟು ನಿಷ್ಠರಾಗಿದ್ದಾರೆ ಅನ್ನೋದು ಭೈರಪ್ಪನವರ ಈ ಬರವಣಿಗೆಗಳನ್ನು ನಮಗೆ ಗೊತ್ತಾಗುತ್ತದೆ. ಅಂದರೆ ತುಂಬ ಜನಕ್ಕೆ ಪರ್ವ ಬಂದಾಗ ಒಂದು ದೊಡ್ಡ ಶಾಕ್ ಆಯಿತು. ಅದು ಮಹಾಭಾರತಕ್ಕೆ ಮಾಡಿದ ಅನ್ಯಾಯ ಅಂತ ಕೆಲವರು ಭಾವಿಸಿದ್ರು. ಮತ್ತು ಇನ್ನು ಕೆಲವರು ಮಹಾಭಾರತವನ್ನು ಡಿಮಿಸ್ಟಿಫೈ ಮಾಡಿ ಅದನ್ನು ಗೇಲಿ ಮಾಡಿದ್ದು ನಮಗೆ ಒಂದು ದೊಡ್ಡ ಬೆಂಬಲ ಸಿಕ್ಕಂತೆ ಅಂತ ಭಾವಿಸಿದ್ರು. ಮತ್ತು ಇನ್ನು ಕೆಲವರು ವ್ಯಾಸರ ಬಗ್ಗೆನೂ ಗೌರವ ಇಲ್ಲ, ಭೈರಪ್ಪನವ್ರ ಬಗ್ಗೆ ಮೊದಲೇ ಇಲ್ಲ, ಪರ್ವಕ್ಕೆ ಯಾವ ಮಹತ್ವವೂ ಇಲ್ಲ ಅಂತಂದ್ರು. ಗೊತ್ತಿದೆ ಅವೆಲ್ಲ ನಿಮಗೆ ಯಾರ್ಯಾರು ಏನೇನು ಹೇಳಿದ್ರು ಅಂತ. ಆದರೆ ಮಹಾಭಾರತ ನಡೆದಿದ್ರೆ ಹೀಗೆ ನಡೆದಿರ್ಬೋದು ಅನ್ನೋದಂತೂ ನಿಜ ಅಂತ ಪರ್ವವನ್ನು ಮಹಾಭಾರತವನ್ನು ಎರಡನ್ನೂ ಹಲವು ಬಾರಿ ಓದಿದ್ದು ನನಗೆ. ಯಾಕೆಂದ್ರೆ ಇಷ್ಟನ್ನು ಹೇಳಬಲ್ಲೆ, ಅವರ ಹೊಗಳವರು ತೆಗಳವರು ಅದೆಷ್ಟು ಜನಕ್ಕೆ ಮೂಲವನ್ನು ಸವಿಮರ್ಶವಾಗಿ ಓದ್ಕೊಳ್ಳೋ ಅವಕಾಶ ಬಂದಿದೆಯೋ ಗೊತ್ತಿಲ್ಲ. ನಾನು 4.5 ವರ್ಷಗಳ ಕಾಲ ಕ್ರಿಟಿಕಲ್ ಎಡಿಷನ್ ಪಾಠಾಂತರಗಳ ಸಮೇತ ಸೆಂಟ್ರಲ್ ಲೈಬ್ರರಿ, ಪಬ್ಲಿಕ್ ಲೈಬ್ರರಿ ಕಬ್ಬನ್ ಪಾರ್ಕಲ್ಲಿ, ಸ್ಟೇಟ್ ಸೆಂಟ್ರಲ್ ಲೈಬ್ರರಿನಲ್ಲಿ ದಿನ ಹೋಗಿ ಓದ್ಕೊಂಡು ಬರ್ತಾ ಇದ್ದೆ. ಆಮೇಲೆ ಮತ್ತೊಂದು ಬಾರಿ ಕೂಡ ಕ್ರಿಟಿಕಲ್ ಟೆಕ್ಸ್ಟ್ ಅನ್ನೋದನ್ನು ಕೂಡ ಓದಿದ್ದೀನಿ. ಬೇರೆ ಆವೃತ್ತಿಗಳು, ಗೋರಖ್ಪುರ ಆವೃತ್ತಿ, ವಾವೆಳ್ಳ ಪ್ರೆಸ್ ಆವೃತ್ತಿ, ಈ ಥರದ್ದು ಆವೃತ್ತಿಗಳನ್ನು ನೋಡಿದ್ದೀನಿ. ಮಹಾಭಾರತದಲ್ಲಿ ಪಾಠಾಂತರಗಳನ್ನು ಗಮನಿಸಿದ್ದೀನಿ. ಅಂದರೆ ವ್ಯಾಸಭಾರತದ ಪುನಃಸೃಷ್ಟಿ ಅವರಲ್ಲಿ ತುಂಬ ಸ್ವೋಪಜ್ಞತೆ ಯಥೇಷ್ಟವಾಗಿದೆ. ಒಬ್ಬ ಚಿತ್ರೆಯಂಥ ಪಾತ್ರ ಇರ್ಬೋದು, ಯುಧಾನಂಥ ಪಾತ್ರ ಇರ್ಬೋದು, ಅದನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಒರಿಜಿನಾಲಿಟಿ ಭೈರಪ್ಪನವರಲ್ಲಿ ಇದೆ ಅಂತ. ಅದೇ ಸಂದರ್ಭದಲ್ಲಿ ವ್ಯಾಸ ದರ್ಶನಕ್ಕೆ ಅದು ಚ್ಯುತಿ ಆಗಿಲ್ಲ ಅಂತ ಅನ್ನೋದು ನೋಡಬೇಕು. ವ್ಯಾಸ ದರ್ಶನ ಅಂದರೆ ಇನ್ಯಾವುದೂ ಮಡಿಯಲ್ಲ. ವ್ಯಾಸ ದರ್ಶನ ಅಂದರೆ ನಮ್ಮೆಲ್ಲರ ಬದುಕಿನ ದರ್ಶನ ಅಂತಲೇ ಅಷ್ಟೇ ತಾತ್ಪರ್ಯ. ನಮ್ಮ ಬದುಕಿಗೆ ನಿಷ್ಠೆ ಅನ್ನುವುದನ್ನೇ ಆ ಭೀಮನ ಮಾತಿನಲ್ಲಿ ನಾವು ಕಾಣ್ತೀವಿ. ಈಗ ಕಾವ್ಯ ವಾಚನ ಆಯಿತು, ಕಾದಂಬರಿ ವಾಚನ, ರಾಗಾಲಾಪಕ್ಕೆ ಹೋಗೋಣ. ಪರ್ವದಲ್ಲಿ ಸ್ವಗತ ಪಾತ್ರಗಳು ಎಷ್ಟಿವೆ? ಪರ್ವದಲ್ಲಿ ಸ್ವಗತ ಪಾತ್ರಗಳು ಕಾಕತಾಳೀಯವಾಗಿ ಪರ್ವ ಅವರ 13ನೇ ಕಾದಂಬರಿ ಕೂಡ. ಈ ಕೃಷ್ಣ, ಕುಂತಿ ಇತ್ಯಾದಿಗಳು ಸ್ವಗತದಲ್ಲಿ ಮಾತ್ರ. ಕೃಷ್ಣ ಬರೋಲ್ಲ, ಯುಧಾನ ಮೂಲಕವಾಗಿ ಬರ್ತಾನೆ, ದುರ್ಯೋಧನ ಬರ್ತಾನೆ, ದ್ರೋಣ ಬರ್ತಾನೆ, ಕರ್ಣ ಬರ್ತಾನೆ, ಗಾಂಧಾರಿ ಬರ್ತಾಳೆ, ವಿದುರ ಬರ್ತಾನೆ, ಯುಧಾನ ಬರ್ತಾನೆ, ಶಲ್ಯ ಬರ್ತಾನೆ, ದ್ರೌಪದಿ, ಭೀಮ, ಕುಂತಿ, ಅರ್ಜುನ. ಜವರಾಯಿಗೆ ತನ್ನ ಹೆಂಡತಿಯಿಂದ ಸಿಗದೇ ಇದ್ದಂಥ ರಾಸಿಕ್ಯ, ಕಲಾ ಸ್ವಾರಸ್ಯ, ಕಂಪ್ಯಾನಿಯನ್ಶಿಪ್ ಅನ್ನೋದು ಅಲ್ಲಿ ಬೇಕಾಯಿತು. ಲಿವಿಂಗ್ ಟುಗೆದರ್ ಅನ್ನ ಒಂದು ಸ್ವಲ್ಪವೂ ಕಳಂಕ ಇಲ್ಲದೆ ಚಿತ್ರಿಸಿದ್ದಾರೆ. ಲಿವಿಂಗ್ ಟುಗೆದರ್ ಅನ್ನೋ ಶಬ್ದವೇ ಜಗತ್ತಿಗಾಗಿ ಪರಿಚಿತವಾಗಿರಲಿಲ್ಲ, ಅಟ್ಲೀಸ್ಟ್ ನಮ್ಮ ಭಾರತೀಯ ಜಗತ್ತಿಗೆ. ಆಗ ಅವರು